ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಯಾಲಜಿ ಕ್ಲಾಸ್ ರೂಮ್. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲ್ನಲ್ಲಿ ನೀಟ್ ಮತ್ತು KCT ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 8 ಸೆಲ್ ದ ಯೂನಿಟ್ ಆಫ್ ಲೈಫ್ನಲ್ಲಿ ಸೆಕೆಂಡ್ ಟಾಪಿಕ್ ಆಗಿರುವಂಥ ಯುಕ್ಯಾರಿಯೋಟ್ಸ್ ಬಗ್ಗೆ ನೀಟ್ ಓಲ್ಡ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪ್ರೊಕ್ಯಾರಿಯೋಟ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಇದೆ. ಪ್ಲೀಸ್ ಆ ವಿಡಿಯೋನು ವಾಚ್ ಮಾಡಿರಿ. ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಕ್ವಶನ್ ನಂಬರ್ 1. ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಗಿವನ್ ಬಿಲೋ ಆರ್ ಟೂ ಸ್ಟೇಟ್ಮೆಂಟ್. ಸೊ ಇದೊಂದು ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಟೂ ಡಿಫ್ರೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಚೂಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದು ಹೇಳಿ ನಾವಿಲ್ಲಿ ಚೆಕ್ ಮಾಡಬೇಕು. ಯಾವಾಗ ಕೊಟ್ಟಿರುವಂತಂದರೆ 2024 ಕೇಳಿರುವಂಥ ಕ್ವಶನ್. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ, ಮೈಟೋಕಾಂಡ್ರಿಯಾ ಆ್ಯಂಡ್ ಕ್ಲೋರೋಪ್ಲಾಸ್ಟ್ ಆರ್ ಬೋರ್ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಹೇಳಿ ಹೇಳಿದ್ದಾನೆ. ಸೊ ದಟ್ ಈಸ್ ಟ್ರೂ. ಏನು ಹೇಳ್ರಿ, ಮೈಟೋಕಾಂಡ್ರಿಯಾದಲ್ಲಿ ಮತ್ತು ಕ್ಲೋರೋಪ್ಲಾಸ್ಟಲ್ಲಿ ಎರಡು ಏನಾಗಿರುತ್ತೆ ಅಂದರೆ ಡಬಲ್ ಮೆಂಬ್ರೇನ್, 2 ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ ಹೇಳಿಕ್ಕೆ ಹೋದಾಗ ಮೈಟೋಕಾಂಡ್ರಿಯಾದಲ್ಲಿ ಏನಾಗಿರುತ್ತೆ ಅಂದರೆ 2 ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಔಟ್ಸೈಡ್ಸಲ್ಲಿ ಏನಾಗಿರುತ್ತೆ ಅಂದರೆ ಔಟರ್ ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಈ ಔಟರ್ ಮೆಂಬ್ರೇನ್ ಏನಾಗಿರುತ್ತೆ ಹೇಳ್ರಿ, ಸ್ಮೂತ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಲಾಂಗ್ ವಿತ್ ದಿ ಕಂಟಿನ್ಯೂಯಸ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇನ್ಸೈಡ್ ದಿ ಔಟರ್ ಮೆಂಬ್ರೇನ್ ಸೆಕೆಂಡ್ ಮೆಂಬ್ರೇನ್ ಯಾವ ಪ್ರೆಸೆನ್ಸ್ ಇರುತ್ತೆ ಅಂದರೆ ಇನ್ನರ್ ಮೆಂಬ್ರೇನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಈ ಇನ್ನರ್ ಮೆಂಬ್ರೇನ್ಸ್ ಏನಾಗಿರುತ್ತೆ ಅಂದರೆ ಹ್ಯಾವಿಂಗ್ ಇನ್ನರ್ ಫೋಲ್ಡಿಂಗ್ಸ್, ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಇನ್ನರ್ ರೀಜನ್ಸಲ್ಲಿ ಈ ರೀತಿ ಫೋಲ್ಡಿಂಗ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಫೋಲ್ಡಿಂಗ್ಸ್ಗೆ ಕಾಮನ್ ಆಗಿ ನಾವೇನು ಕರಿತೀವಿ ಹೇಳ್ರಿ, ಕ್ರಿಸ್ಟೆ ಹೇಳಿ ಕಾಮನ್ ಆಗಿ ಕರಿತೀವಿ. ದಿಸ್ ಕ್ರಿಸ್ಟೆ ಏನು ಮಾಡುತ್ತೆ ಹೇಳಿ, ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ, ಕಾಮನ್ ಆಗಿ ಸರ್ಫೇಸ್ ಏರಿಯಾನ ಇದು ಏನು ಮಾಡುತ್ತೆ ಅಂದರೆ ಇನ್ಕ್ರೀಸಿಂಗ್ ಮಾಡುತ್ತೆ. ಅಲಾಂಗ್ ವಿತ್ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ಸಿಂಥೆಸಿಸ್ ಆಫ್ ATP ಮಾಲಿಕ್ಯೂಲ್ಸನ್ನು ಸಿಂಥೆಸಿಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ನಲ್ಲೂ ಏನಾಗಿರುತ್ತೆ ಅಂದರೆ 2 ಮೆಂಬ್ರೇನ್ ಪ್ರೆಸೆನ್ಸ್ ಇರುತ್ತೆ. ಅದನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಔಟರ್ ಮೆಂಬ್ರೇನ್ಸ್ ಮತ್ತು ಇನ್ನರ್ ಮೆಂಬ್ರೇನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಬೋತ್ ದ ಮೆಂಬ್ರೇನ್ ಏನಾಗಿರುತ್ತೆ ಅಂದರೆ ಲೆಸ್ ಪರ್ಮಿಯೇಬಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಲೆಸ್ ಪರ್ಮಿಯೇಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದೇ ರೀತಿ ಮೈಟೋಕಾಂಡ್ರಿಯಾದಲ್ಲಿ ಇರುವಂಥ ಮೆಂಬ್ರೇನ್ಸ್ ಏನಾಗಿರುತ್ತೆ ಅಂದರೆ ಇಂಪರ್ಮಿಯೇಬಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ, ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾ ಈಸ್ ರಿಲೇಟಿವ್ಲಿ ಲೆಸ್ ಪರ್ಮಿಯೇಬಲ್ ಆ್ಯಸ್ ಕಂಪೇರ್ ಟು ಕ್ಲೋರೋಪ್ಲಾಸ್ಟ್. ಸೊ ಇನಿಷಿಯಲಿ ಏನು ಹೇಳ್ರಿ, ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾದಲ್ಲಿರುವಂಥ ಇನ್ನರ್ ಮೆಂಬ್ರೇನ್ಸ್ ಏನು ಹೇಳ್ರಿ ಕ್ಲೋರೋಪ್ಲಾಸ್ಟಿಗೆ ಕಂಪೇರ್ ಮಾಡಿದಾಗ ಲೆಸ್ ಪರ್ಮಿಯೇಬಲ್ ಹೇಳಿದ್ದಾನೆ. ಲೆಸ್ ಪರ್ಮಿಯೇಬಲ್ ನಥಿಂಗ್ ಬಟ್ ಏನು ಹೇಳ್ರಿ, ಸಮ್ ಅಮೌಂಟಲ್ಲಿ ಪರ್ಮಿಯೇಬಲ್ ಇರ ಅಂತೇಳಿ ಅರ್ಥ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ ಇನ್ನರ್ ಮೆಂಬ್ರೇನು ಇಂಪರ್ಮಿಯೇಬಲ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ, ಯಾವುದೇ ಕಾರಣಕ್ಕೂ ಪರ್ಮಿಯಾಬಿಲಿಟಿ ಇರಲ್ಲ. ಬಟ್ ಇಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟಲ್ಲೂ ಇರುವಂಥ ಇನ್ನರ್ ಮೆಂಬ್ರೇನ್ಸ್ ಏನಾಗಿರುತ್ತೆ ಅಂದರೆ ಲೆಸ್ ಪರ್ಮಿಯೇಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಬಿಕಾಸ್ ಆಫ್ ಏನು ಹೇಳಿದ್ದಾನೆ ಹೇಳ್ರಿ, ಇನ್ನರ್ ಮೆಂಬ್ರೇನ್ ಆಫ್ ಮೈಟೋಕಾಂಡ್ರಿಯಾಸ್ ಲೆಸ್ ಪರ್ಮಿಯೇಬಲ್ ಹೇಳಿದ್ದಾನೆ, ಬಟ್ ಏನಾಗಿರುತ್ತೆ ಅಂದರೆ ಅದು ಇಂಪರ್ಮಿಯೇಬಲ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಅದರಿಂದ ಆನ್ಸರ್ ಬಂದೇನು ಹೇಳ್ರಿ, ಆಪ್ಷನ್ ಎ. ಯಾಕಂದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ದಟ್ ಇಸ್ ಟ್ರೂ. ಸ್ಟೇಟ್ಮೆಂಟ್ 2 ಏನು ಹೇಳ್ರಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಮೈಟೋಕಾಂಡ್ರಿಯಾ ಬಗ್ಗೆ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಲಿಕ್ಕೆ ಹೋದಾಗ ಮೈಟೋಕಾಂಡ್ರಿಯಾ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ, ಎನರ್ಜಿ ಸಿಂಥೆಸಿಸ್, ಕಾಮನ್ ಆಗಿ ಎನರ್ಜಿಯನ್ನು ಪ್ರೊಡಕ್ಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ATP ಪ್ರೊಡಕ್ಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಕಾಮನ್ ಆಗಿ ಮೈಟೋಕಾಂಡ್ರಿಯಾ ಕರಿತೀವಿ ಅಂದರೆ ಪವರ್ ಹೌಸ್ ಆಫ್ ಎ ಸೆಲ್. ಸೊ ಇನಿಷಿಯಲಿ ಪವರ್ ಹೌಸ್ ಆಫ್ ಸೆಲ್ಸ್ ಹೇಳಿ ಕಾಮನ್ ಆಗಿ ಮೈಟೋಕಾಂಡ್ರಿಯಾನ ಕರಿತೀವಿ. ಸೊ ಇನಿಷಿಯಲಿ ಕ್ಲೋರೋಪ್ಲಾಸ್ಟ್ ಏನು ಹೇಳ್ರಿ, ಕಂಟೈನಿಂಗ್ ಕ್ಲೋರೋಫಿಲ್. ಸೊ ಕಾಮನ್ ಆಗಿ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆನ್ಸ್ ಇರೋದ್ರಿಂದ ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಫುಡ್ ಸಿಂಥೆಸಿಸ್, ಕಾಮನ್ ಆಗಿ ಫುಡ್ ಸಿಂಥೆಸಿಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಅದರಿಂದ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕ್ಲೋರೋಪ್ಲಾಸ್ಟನ್ನು ಫುಡ್ ಫ್ಯಾಕ್ಟ್ರಿಯಲ್ಲಿ ಕಾಮನ್ ಆಗಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್, ಲೀಸ್ಟ್ 1 ಮತ್ತು ಲೀಸ್ಟ್ 2 ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರಾಪರಾಗಿ ಮ್ಯಾಚ್ ಆಗುವಂಥದ್ದು ಯಾವುದ್ರಲ್ಲಿ ನಾವು ಚೆಕ್ ಮಾಡಬೇಕು. ಯಾವಾಗ ಕೇಳಿರುವಂಥದ್ದೇ 2024 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ಆಕ್ಸೋನಿಮನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ಆಕ್ಸೋನಿಮಿಸ್ ಏನು ಹೇಳ್ರಿ, ಸ್ಟ್ರಕ್ಚರಲ್ ಕೋರ್ ಆಫ್
ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾ. ಸೊ ಸೀಲಿಯಾ ಆ್ಯಂಡ್ ಫ್ಲಾಜೆಲ್ಲಾದ ಸ್ಟ್ರಕ್ಚರಲ್ ಕೋರನ್ನು ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಆಕ್ಸೋನಿಯಮ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ಇಟ್ ಇಸ್ ಮೇಡಪ್ ಅಪ್. ಸೊ ಇದು ಯಾವುದರಿಂದ ಮೇಡಪ್ ಅಪ್ ಆಗಿದೆ ಹೇಳ್ರಿ, ಮೈಕ್ರೋ ಟ್ಯೂಬ್ಯೂಲ್ಸ್ ಇಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿದೆ. ಇಟ್ಸ್ ಮೇಡಪ್ ಆಫ್ ಮೈಕ್ರೋ ಟ್ಯೂಬ್ಯೂಲ್ಸ್. ಸೊ ಅರೇಂಜ್ಮೆಂಟ್ ಹೇಗಿರುತ್ತೆ ಅಂದರೆ 9+2 ಕಂಡೀಷನ್ಸ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ 9+2 ಕಂಡೀಷನ್ ನಥಿಂಗ್ ಬಟ್ ಏನು ಹೇಳ್ರಿ, 9 ಡಬ್ಲೆಟ್ ಆಫ್ microtubules surrounding two central microtubules. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಮೈಕ್ರೋಟ್ಯೂಬ್ಯೂಲ್ಸ್ ಅಂತ ಮೇಡಪ್ ಅಪ್ ಆಗಿರುತ್ತೆ. ಮೈಕ್ರೋಟ್ಯೂಬ್ಯೂಲ್ಸ್ನ ಅರೇಂಜ್ಮೆಂಟ್ ಏನಾಗಿರುತ್ತೆ ಅಂದರೆ 9+2 ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. 9+2 ಕಂಡೀಷನ್ ನಥಿಂಗ್ ಬಟ್ ಏನು ಹೇಳ್ರಿ, ಸೆಂಟ್ರಲಲ್ಲಿ 2 ಮೈಕ್ರೋಟ್ಯೂಬ್ಯೂಲ್ಸ್ ಪ್ರೆಸೆನ್ಸ್ ಇರಿದ್ರೆ ಈ ಸೆಂಟ್ರಲ್ನ 2 ಮೈಕ್ರೋಟ್ಯೂಬ್ಯೂಲ್ಸ್ನ ಏನಾಗಿರುತ್ತೆ ಅಂದರೆ ಸರೌಂಡೆಡ್ ಬೈ 9 ಡಬ್ಲೆಟ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸು ಕಾಮನ್ ಆಗಿ ಸರೌಂಡಿಂಗ್ ಆಗಿರುತ್ತೆ. ಇದು ಎ. ಸೊ ನೆಕ್ಸ್ಟ್ ಬರುವಂಥದ್ದು ಬಿ ಏನು ಕೊಟ್ಟಿದ್ದಾನೆ ಅಂದರೆ ಕಾರ್ಟ್ ವೀಲ್ ಪ್ಯಾಟರ್ನ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಕಾರ್ಟ್ ವೀಲ್ ಪ್ಯಾಟರ್ನನ್ನು ನಾವು ಎಲ್ಲೂ ಅಬ್ಸರ್ವ್ ಮಾಡ್ತೀವಿ ಅಂದರೆ ಸೆಂಟ್ರಿಯೋಲ್ಸಲ್ಲಿ ಕಾಮನ್ ಆಗಿ ಕಾರ್ಟ್ ವೀಲ್ ಪ್ಯಾಟರ್ನನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಇನಿಷಿಯಲಿ ಸೆಂಟ್ರಿಯೋಲ್ ಏನು ಹೇಳ್ರಿ, ಇಟ್ಸ್ ಅ ಸಿಲೆಂಡ್ರಿಕಲ್ ಸ್ಟ್ರಕ್ಚರ್. ಸೊ ಇದೊಂದು ಏನು ಬರುತ್ತೆ ಅಂದರೆ ಸಿಲೆಂಡ್ರಿಕಲ್ ಸ್ಟ್ರಕ್ಚರ್ಸಲ್ಲಿ ಬರುತ್ತೆ. ಮೇನ್ಲಿ ಮೇಡಪ್ ಅಪ್ ಏನು ಹೇಳ್ರಿ, ಮೈಕ್ರೋಟ್ಯೂಬ್ಯೂಲ್ಸಿಂದ. ಕಾಮನ್ ಆಗಿ ಇವು ಏನಾಗಿದೆ ಅಂದರೆ ಮೈಕ್ರೋಟ್ಯೂಬ್ಯೂಲ್ಸ್ ಇಂದರೆ ಮೇಡಪ್ ಅಪ್ ಆಗಿದೆ. ಸೊ ಇಲ್ಲೇನಾಗಿರುತ್ತೆ ಅಂದರೆ ಅರೇಂಜ್ಮೆಂಟ್ ಹೇಗಿರುತ್ತೆ ಅಂದರೆ 9+0ದಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ 9+0 ನಥಿಂಗ್ ಬಟ್ ಏನು ಹೇಳ್ರಿ, 9 ಟ್ರಿಪ್ಲೆಟ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮೈಕ್ರೋಟ್ಯೂಬ್ಯೂಲ್ಸ್ ಏನಾಗಿರುತ್ತೆ ಅಂದರೆ ಟ್ರಿಪ್ಲೆಟ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಟೋಟಲ್ ಆಗಿ ಎಷ್ಟಿರುತ್ತೆ ಅಂದರೆ 9 ಇರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ, ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸು ಆಬ್ಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕಾರ್ಟ್ ವೀಲ್ ಪ್ಯಾಟರ್ನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಕಾರ್ಟ್ ವೀಲ್ ಪ್ಯಾಟರ್ನ್ ಎಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ, ಡ್ಯೂರಿಂಗ್ ದ ಟೈಮ್ ಆಫ್ ಸೆಲ್ ಡಿವಿಷನ್. ಸೊ ಇನಿಷಿಯಲಿ ಸೆಲ್ ಡಿವಿಷನ್ಸಲ್ಲಿ ಏನು ಹೇಳ್ರಿ, ಕಾರ್ಟ್ ವೀಲ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಫಾರ್ ದಿ ಏನು ಹೇಳ್ರಿ, ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ಗೆ ಏನಾಗುತ್ತೆ ಅಂದರೆ ಹೆಲ್ಪ್ ಆಗ್ತಾ ಹೋಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕ್ರಿಸ್ಟ್ ಹೇಳಿ ಕೊಟ್ಟಿದ್ದಾನೆ. ಸೊ ಕ್ರಿಸ್ಟೇನ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ. ಕ್ರಿಸ್ಟೆ ಅಂದರೆ ಏನು ಹೇಳ್ರಿ, ಇನ್ನರ್ ಫೋಲ್ಡಿಂಗ್ಸ್ ಆಫ್ ಏನು ಹೇಳ್ರಿ, ಮೈಟೋಕಾಂಡ್ರಿಯಾ. ಸೊ ಮೈಟೋಕಾಂಡ್ರಿಯಾದು ಇನ್ನರ್ ಫೋಲ್ಡಿಂಗ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕ್ರಿಸ್ಟೆ ಹೇಳಿ ಕರಿತೀವಿ. ಸೊ ಈ ಕ್ರಿಸ್ಟೆ ಏನು ಮಾಡುತ್ತೆ ಹೇಳ್ರಿ, ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾನ ಇನ್ಕ್ರೀಸಿಂಗ್ ಮಾಡುತ್ತೆ. ಸೊ ಇನಿಷಿಯಲಿ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ಆಯಿತು ಅಂದರೆ ಏನು ಹೇಳ್ರಿ, ಎಂಜೈಮೆಟಿಕ್ ಆ್ಯಕ್ಟಿವಿಟಿನೂ ಇನ್ಕ್ರೀಸಿಂಗ್ ಆಯಿತು. ಸೊ ಎಂಜೈಮೆಟಿಕ್ ಆ್ಯಕ್ಟಿವಿಟಿ ಇನ್ಕ್ರೀಸಿಂಗ್ ಆಯಿತು ಅಂದರೆ ATP ಪ್ರೊಡಕ್ಷನ್ಸ್ ಆಲ್ಸೋ ಏನಾಗುತ್ತೆ ಅಂದರೆ ಇನ್ಕ್ರೀಸಿಂಗ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಕ್ರಿಸ್ಟೆ ಏನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಹೇಳ್ರಿ, ATP ಪ್ರೊಡಕ್ಷನ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸ್ಯಾಟಲೈಟ್ ಹೇಳಿ ಕೊಟ್ಟಿದ್ದಾನೆ. ಸೊ ಸ್ಯಾಟಲೈಟ್ ಬಂದು ಕ್ರೋಮೋಸೋಮ್ಸ್ನಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಕ್ರೋಮೋಸೋಮ್ಸ್ನಲ್ಲಿ ಹೇಗಿರುತ್ತೆ ಅಂದರೆ ಕ್ರೋಮೋಸೋಮ್ಸು ಕಾಮನ್ ಆಗಿ ಈ ರೀತಿ ಸ್ಟ್ರಕ್ಚರ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಮಿಡಲ್ ರೀಜನ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇರುತ್ತೆ. ಸೊ ಈ ಸೆಂಟ್ರೋಮಿಯರನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪ್ರೈಮರಿ ಕನ್ಸ್ಟ್ರಕ್ಷನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಸೆಂಟ್ರೋಮಿಯರನ್ನು ಪ್ರೈಮರಿ ಕನ್ಸ್ಟ್ರಕ್ಷನ್ ಹೇಳಿ ಕರಿತೀವಿ. ಸೊ ಎರಡನ್ನು ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ, ಕ್ರೊಮ್ಯಾಟಿಡ್ಸ್. ಸೊ ಕಾಮನ್ ಆಗಿ ಕ್ರೊಮ್ಯಾಟಿಡ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಕ್ರೊಮ್ಯಾಟಿಡ್ನ ಟಾಪ್ ರೀಜನ್ಸಲ್ಲಿ ಏನಾಗಿರುತ್ತೆ, ಒಂದು ನಾಬ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ಆ ನಾಬ್ ಲೈಕ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸ್ಯಾಟಲೈಟ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ಕ್ರೊಮ್ಯಾಟಿಡ್ನ ಟಾಪ್ ರೀಜನ್ಸಲ್ಲಿ ಏನಾಗಿರುತ್ತೆ, ಒಂದು ನಾಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಆ ನಾಬ್ ಲೈಕ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಸ್ಯಾಟಲೈಟ್ಸ್ ಹೇಳಿ ಕರಿತೀವಿ. ಸೊ ಇಲ್ಲೊಂದು ಏನಾಗಿರುತ್ತೆ ಅಂದರೆ ಒನ್ ಮೋರ್ ಕನ್ಸ್ಟ್ರಕ್ಷನ್ ಫಾರ್ಮೇಷನ್ ಆಗಿರುತ್ತೆ. ಆ ಕನ್ಸ್ಟ್ರಕ್ಷನ್ ಏನು ಕರಿತೀವಿ ಅಂದರೆ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಅದರಿಂದ ಎ ಬಂದು ಏನು ಹೇಳ್ರಿ 2, A2, ಬಿ ಬಂದು 4, ಬಿ ಬಂದು 1, ಬಿ A2, B1, C 4 ಆ್ಯಂಡ್ D 3. ಅದರಿಂದ ಆನ್ಸರ್ ಬಂದು ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ DNA ಪ್ರೆಸೆಂಟ್ ಇನ್ ಕ್ಲೋರೋಪ್ಲಾಸ್ಟ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟ್ನಲ್ಲಿ ಏನಾಗಿರುತ್ತೆ ಅಂದರೆ DNA ಪ್ರೆಸೆನ್ಸ್ ಇರುತ್ತೆ. ಆ DNA ಯಾವ ರೀತಿಯಲ್ಲಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕಾಮನ್ ಆಗಿ ಕ್ವಶನ್ಸಲ್ಲಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂತಂದರೆ 2024 ಕೇಳಿದ್ದಾರೆ. ಸೊ ಇನಿಷಿಯಲಿ ಒಂದು ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ 3 ಡಿಫ್ರೆಂಟ್ ರೀಜನ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ DNA ಪ್ರೆಸೆನ್ಸ್ ಇರುತ್ತೆ. ಸೊ ಫಸ್ಟ್ ಬಂದು ಯಾವ್ದು ಹೇಳ್ರಿ, ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ಸಲ್ಲಿ ಕಾಮನ್ ಆಗಿ DNA ಪ್ರೆಸೆನ್ಸ್ ಇರುತ್ತೆ. ಸೆಕೆಂಡ್ ಬಂದು ಮೈಟೋಕಾಂಡ್ರಿಯಾ. ಸೊ ಥರ್ಡ್ ಬಂದು ಏನು ಹೇಳ್ರಿ, ಕ್ಲೋರೋಪ್ಲಾಸ್ಟ್. ಸೊ ಈ 3 ರೀಸನ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ DNA ಪ್ರೆಸೆನ್ಸ್ ಇರುತ್ತೆ. ಸೊ ಈ DNA
ಇದು ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂದರೆ ವೇರಿಯೇಷನ್. ಸೊ ನ್ಯೂಕ್ಲಿಯಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ DNA ಒಂದು ಕ್ಯಾರೆಕ್ಟರನ್ನು ಒಬೇ ಮಾಡುತ್ತೆ. ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟಲ್ಲಿ ಇರುವಂಥ DNA ಏನು ಮಾಡುತ್ತೆ ಅಂದರೆ ಇನ್ನೊಂದು ಸೆಟ್ ಆಫ್ ಕ್ಯಾರೆಕ್ಟರನ್ನು ಒಬೇ ಮಾಡ್ತಾ ಹೋಗ್ತಾರೆ. ಸೊ ನಮಗಿಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ಲೋರೋಪ್ಲಾಸ್ಟಲ್ಲಿರುವಂಥ DNA ಕಾಮನ್ ಆಗಿ ಕ್ಯಾರೆಕ್ಟರ್ನ ಕೇಳ್ತಾ ಹೋಗಿದ್ದಾರೆ. ಸೊ ಕ್ಯಾರೆಕ್ಟರ್ನ ನೋಡ್ತಾ ಹೋದಾಗ ಕ್ಲೋರೋಪ್ಲಾಸ್ಟ್ನಲ್ಲಿರುವಂಥ DNA ಏನಾಗಿರುತ್ತೆ ಮೇನ್ಲಿ ಪ್ರೆಸೆಂಟ್ ಇನ್ ಸರ್ಕ್ಯುಲಾರ್. ಸೊ ಕಾಮನ್ ಆಗಿ ಯಾವ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ ಅಂದರೆ ಸರ್ಕ್ಯುಲಾರ್ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಅದೇ ನ್ಯೂಕ್ಲಿಯಸ್ನಲ್ಲಿ ಪ್ರೆಸೆಂಟ್ ಇರುವಂಥ DNA ಏನಾಗಿರುತ್ತೆ ಅಂದರೆ ಲೀನಿಯರ್. ಸೊ ನ್ಯೂಕ್ಲಿಯಸ್ನಲ್ಲಿರುವಂಥ DNA ಏನಾಗಿರುತ್ತೆ ಅಂದರೆ ಲೀನಿಯರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ ಕ್ಲೋರೋಪ್ಲಾಸ್ಟ್ ಅಥವಾ ಮೈಟೋಕಾಂಡ್ರಿಯಾದಲ್ಲಿರುವಂಥ DNA ಏನಾಗಿರುತ್ತೆ ಅಂದರೆ ಸರ್ಕ್ಯುಲಾರ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ಕ್ಯಾನ್ ರೆಪ್ರೆಸೆಂಟ್. ಸೊ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ CPD ಅನ್ನು ಹೇಳಿ ಕಾಮನ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಮತ್ತು ಪಿ ಅನ್ನು ಏನು ಮಾಡ್ತೀವಿ ಅಂದರೆ ಸ್ಮಾಲ್ ಲೆಟ್ರಲ್ಲಿ ಬರೀತೀವಿ, DNA ಕ್ಯಾಪಿಟಲ್ ಲೆಟ್ರಲ್ಲಿ ಬರೀತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಸೊ ಇನಿಷಿಯಲಿ ಮೇನ್ಲಿ ಪ್ರೆಸೆಂಟ್ ಇನ್ ಡಬಲ್ ಸ್ಟ್ಯಾಂಡರ್ಡ್. ಸೊ ಇನಿಷಿಯಲಿ ಡಬಲ್ ಸ್ಟ್ಯಾಂಡರ್ಡ್ ನೇಚರ್ಸಲ್ಲಿ ಕಾಮನ್ ಆಗಿ DNA ಪ್ರೆಸೆನ್ಸ್ ಇರುತ್ತೆ. ಡಬಲ್ ಸ್ಟ್ಯಾಂಡರ್ಡ್ ನಥಿಂಗ್ ಬಟ್ ಏನೇಳಿ ಪ್ರೆಸೆನ್ಸ್ ಆಫ್ 2 ಡಿಫ್ರೆಂಟ್ ಸ್ಟ್ಯಾಂಡ್. ಸೊ ಇನಿಷಿಯಲಿ 2 ಸ್ಟ್ಯಾಂಡ್ಸ್ ಏನಾಗಿರುತ್ತೆ ಅಂದರೆ DNAದಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಕ್ಯಾರೆಕ್ಟರ್ ಏನೇಳ್ರಿ ಹಿಸ್ಟೋನ್ ಪ್ರೋಟೀನ್. ಅಬ್ಸೆನ್ಸ್ ಆಫ್ ಹಿಸ್ಟೋನ್ ಪ್ರೋಟೀನು ಹಿಸ್ಟೋನ್ ಪ್ರೋಟೀನ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಪ್ಲಾಸ್ಟಲ್ಲಿ ಪ್ರೆಸೆನ್ಸ್ ಇರುವಂಥ DNAದಲ್ಲಿ ಬೇಸಿಕ್ ಪ್ರೋಟೀನ್. ಸೊ ಬೇಸಿಕ್ ಪ್ರೋಟೀನ್ಸ್ ಆಗಿರುವಂಥ ಏನು ಹೇಳ್ರಿ ಹಿಸ್ಟೋನ್ಸು ಕಾಮನ್ ಆಗಿ ಅಬ್ಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಫೋರ್ತ್ ಕ್ಯಾರೆಕ್ಟರ್ ಏನಂದರೆ ಇಂಡಿಪೆಂಡೆಂಟ್ಲಿ ರೆಪ್ಲಿಕೇಟ್. ಸೊ ಇನಿಷಿಯಲಿ ರೆಪ್ಲಿಕೇಶನ್. ಸೊ ರೆಪ್ಲಿಕೇಶನ್ ನಥಿಂಗ್ ಬಟ್ ಏನು ಹೇಳ್ರಿ DNA ತನ್ನ ನಂಬರನ್ನು ಇನ್ಕ್ರೀಸಿಂಗ್ ಮಾಡ್ಕೊಳ್ಳುವಂಥ ಪ್ರೋಸೆಸ್ಗೆ ಕಾಮನ್ ಆಗಿ ರೆಪ್ಲಿಕೇಶನ್ ಹೇಳಿ ಕರಿತೀವಿ. ಸೊ ಈ ರೆಪ್ಲಿಕೇಶನ್ ಕಾಮನ್ ಆಗಿ ನಾವು ನ್ಯೂಕ್ಲಿಯಸ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಬಿಕಾಸ್ ಆಫ್ ನ್ಯೂಕ್ಲಿಯಸ್ ಕಂಟೈನಿಂಗ್ ಏನು ಹೇಳ್ರಿ DNA ಪಾಲಿಮರೇಸ್ ಎಂಜೈಮ್. ಸೊ DNA ಪಾಲಿಮರೇಸ್ ಎಂಜೈಮ್ಸ್ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯಸ್ನಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದೇ ರೀತಿ ಏನಾಗಿರುತ್ತೆ ಅಂದರೆ ದೀಸ್ DNA ಪಾಲಿಮರೇಸ್ ಎಂಜೈಮ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟಲ್ಲೂ ಪ್ರೆಸೆನ್ಸ್ ಇರೋದ್ರಿಂದ ಕ್ಲೋರೋಪ್ಲಾಸ್ಟ್ DNA ಅಂಡರ್ಗೋ ಏನು ಹೇಳ್ರಿ ಇಂಡಿಪೆಂಡೆಂಟ್. ಸೊ ತನ್ನಕ್ಕೆ ತಾನೇ ಏನಾಗಿರುತ್ತೆ ಅಂದರೆ ರೆಪ್ಲಿಕೇಶನ್ಸ್ ಆಗಿ ದಟ್ ಇನ್ಕ್ರೀಸಿಂಗ್ ದ ನಂಬರನ್ನು ಇನ್ಕ್ರೀಸಿಂಗ್ ಮಾಡ್ಕೊಳ್ಳುತ್ತೆ. ಅಲಾಂಗ್ ವಿತ್ ಇಟ್ ಪ್ರೊಡ್ಯೂಸಸ್ ಸರ್ಟೇನ್ ಕೈಂಡ್ಸ್ ಆಫ್ ಎಂಜೈಮ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಫೋಟೋಸಿಂಥೆಸಿಸ್. ಸೊ ಫೋಟೋಸಿಂಥೆಸಿಸ್ಗೆ ಏನು ಎಂಜೈಮ್ ಬೇಕಾಗಿರುತ್ತೋ ಆ ಎಂಜೈಮ್ಸನ್ನು ಸಿಂಥೆಸಿಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ರುಬಿಸ್ಕೋ. ಸೊ ರುಬಿಸ್ಕೋ ಎಂಜೈಮ್ಸನ್ನು ಕಾಮನ್ ಆಗಿ ಇವೇನು ಮಾಡುತ್ತೆ ಅಂದರೆ ಸಿಂಥೆಸಿಸ್ ಮಾಡ್ತಾ ಹೋಗಿರತ್ತೆ. ಸೊ ಇದಿಷ್ಟು ಬಂದೇನು ಹೇಳ್ರಿ ಕ್ಲೋರೋಪ್ಲಾಸ್ಟ್ನ DNAದು ಕ್ಯಾರೆಕ್ಟ್ರು. ಸೊ ಈಗ ಆಪ್ಷನ್ಸನ್ನು ನೋಡ್ತಾ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಲೀನಿಯರ್ ಮತ್ತು ಸಿಂಗಲ್ ಸ್ಟ್ಯಾಂಡರ್ಡ್ ಹೇಳಿದ್ದಾನೆ. ಸೊ ಇನಿಷಿಯಲಿ ಕ್ಲೋರೋಪ್ಲಾಸ್ಟ್ನ DNA ನಾನು ಆಲ್ರೆಡಿ ಹೇಳಿದ್ದೇನೆ ಏನು ಹೇಳ್ರಿ ಡಬಲ್ ಸ್ಟ್ಯಾಂಡರ್ಡಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸರ್ಕ್ಯುಲರ್ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಡಬಲ್ ಸ್ಟ್ಯಾಂಡರ್ಡಲ್ಲಿ ಪ್ರೆಸೆನ್ಸ್ ಇರುತ್ತೆ. ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ ಸರ್ಕ್ಯುಲರ್ ಸಿಂಗಲ್ ಸ್ಟ್ಯಾಂಡರ್ಡ್ ಹೇಳಿದ್ದಾನೆ. ಇದು ಸರ್ಕ್ಯುಲರ್ ಕರೆಕ್ಟು ಬಟ್ ಸಿಂಗಲ್ ಸ್ಟ್ಯಾಂಡರ್ಡಲ್ಲಿ ಇರಲ್ಲ. ಆದ್ದರಿಂದ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಏನು ಆಪ್ಷನ್ ಕೊಟ್ಟಿದ್ದಾನೆ ಲೀನಿಯರ್ ಡಬಲ್ ಸ್ಟ್ಯಾಂಡರ್ಡ್. ಸೊ ಲೀನಿಯರಲ್ಲಿ ಇರಲ್ಲ, ಸರ್ಕ್ಯುಲರ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ, ಡಬಲ್ ಸ್ಟ್ಯಾಂಡರ್ಡಲ್ಲಿ ಇರುತ್ತೆ. ಆದರೂ ಆಪ್ಷನ್ ಸಿ ರಾಂಗ್. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸರ್ಕ್ಯುಲರ್ ಡಬಲ್ ಸ್ಟ್ಯಾಂಡರ್ಡ್. ದಟ್ಸ್ ಟ್ರೂ. ಸೊ ಇನಿಷಿಯಲಿ ಕ್ಲೋರೋಪ್ಲಾಸ್ಟ್ನಲ್ಲಿ ಇರುವಂಥ DNA ಏನಾಗಿರುತ್ತೆ ಅಂದರೆ ಸರ್ಕ್ಯುಲರ್ ಶೇಪಲ್ಲಿ ಪ್ರೆಸೆನ್ಸ್ ಇದ್ದು ಡಬಲ್ ಸ್ಟ್ಯಾಂಡರ್ಡ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಸೊ ಫೋರ್ತ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಇದೊಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಡಿಫ್ರೆಂಟ್. ಸೊ ಫಸ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಆರ್ಗನಲ್ಸ್ ಕೊಟ್ಟಿದ್ದಾರೆ. ಸೊ ಲೀಸ್ಟ್ 2 ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಆ್ಯಕ್ಟಿವಿಟಿ ಅಥವಾ ಫಂಕ್ಷನ್ಸನ್ನು ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನು ಪ್ರಾಪರಾಗಿ ನಾವೇನು ಮಾಡಬೇಕು ಹೇಳ್ರಿ ಮ್ಯಾಚ್ ಮಾಡಬೇಕು. ಯಾವಾಗ ಕೇಳಿರುವಂಥದ್ದೇ 2024 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ನ್ಯೂಕ್ಲಿಯೋಲಸ್ ಹೇಳಿ ಕೊಟ್ಟಿದ್ದಾನೆ. ಸೊ ನ್ಯೂಕ್ಲಿಯೋಲಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ನ್ಯೂಕ್ಲಿಯೋಲಸ್ ಅಂದರೆ ಏನು ಹೇಳ್ರಿ ಡೆನ್ಸ್ ರೀಸನ್ ವಿತಿನ್ ಅ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ನ ಒಳಗಡೆ ಪ್ರೆಸೆನ್ಸ್ ಇರುವಂಥ ಒಂದು ಡೆನ್ಸ್ ರೀಸನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನ್ಯೂಕ್ಲಿಯೋಲಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ನ್ಯೂಕ್ಲಿಯೋಲಸ್ ರಿಸ್ಪಾನ್ಸಿಬಲ್ ಫಾರ್ ದಿ ರೈಬೋಸೋಮಲ್ RNA ಸಿಂಥಸಿಸ್. RNA ಸಿಂಥಸಿಸ್ಗೆ ಇವೇನಾಗಿರುತ್ತೆ ಅಂದರೆ ರಿಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಇನಿಷಿಯಲಿ ಫಸ್ಟ್ ಬಂದು ಥರ್ಡ್ ಸೈಟ್ ಫಾರ್ ದಿ ಆಕ್ಟಿವ್ ರೈಬೋಸೋಮಲ್ RNA ಸಿಂಥಸಿಸ್. ಸೊ ಇನಿಷಿಯಲಿ ನ್ಯೂಕ್ಲಿಯೋಲಸ್ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ ರೈಬೋಸೋಮಲ್ RNA ಆರ್ RNA ಸಿಂಥಸಿಸ್ಗೆ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ನ್ಯೂಕ್ಲಿಯೋಲಸ್ ಬಂದು ಏನು ಹೇಳ್ರಿ ನಾನ್ ಮೆಂಬ್ರೇನ್ ಬೌಂಡ್. ಸೊ ಡು ನಾಟ್ ಸರೌಂಡೆಡ್ ಬೈ ಏನು ಹೇಳ್ರಿ ಮೆಂಬ್ರೇನ್. ಸೊ ಯಾವುದೇ ಮೆಂಬ್ರೇನಿಂದ ಸರೌಂಡಿಂಗ್ ಆಗಿರಲ್ಲ. ನ್ಯೂಕ್ಲಿಯಸ್ನಲ್ಲೇ ಏನಾಗಿರುತ್ತೆ ಒಂದು ಪರ್ಟಿಕ್ಯುಲರ್ ರೀಜನ್ಸು ಹೈಲಿ ಡೆನ್ಸ್ಡ್ ನೇಚರ್ಸಲ್ಲಿ ಅಥವಾ ಥಿಕ್ ಆಗಿರುತ್ತೆ. ಅಂಥ ರೀಸನ್ಸನ್ನು ಕಾಮನ್ ಆಗಿ ನ್ಯೂಕ್ಲಿಯೋಲಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಇಟ್ಸ್ ಅ ನಾನ್ ಮೆಂಬ್ರೇನಸ್ ಸ್ಟ್ರಕ್ಚರ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾನೆಂದರೆ
ಸೆಂಟ್ರಿಯೋಲ್ ಕೊಟ್ಟಿದ್ದಾನೆ. ಸೊ ಸೆಂಟ್ರಿಯೋಲ್ ಬಗ್ಗೆ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಹೇಳಿದ್ದೇನೆ. ದಿ ಸೆಂಟ್ರಿಯೋಲ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್. ಸೊ ಇನಿಷಿಯಲಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ಸ್ ಅಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಈ ಸೆಂಟ್ರಿಯೋಲ್ಸ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸ್ಪಿಂಡಲ್ ಫೈಬರ್ ಯಾವಾಗ ಫಾರ್ಮೇಷನ್ ಆಗಿರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಟೈಮಲ್ಲಿ ಸ್ಪಿಂಡಲ್ ಫೈಬರ್ಸು ಫಾರ್ಮೇಷನ್ ಆಗಿರುತ್ತೆ. ಸೊ ಇದೇನಾಗಿರುತ್ತೆ ಅಂದರೆ ಆರ್ಗನೈಸ್ ಲೈಕ್ ಏನು ಹೇಳ್ರಿ ಕಾರ್ಟ್ ವೀಲ್. ಸೊ ಕಾರ್ಟ್ ವೀಲ್ ಲೈಕ್ ಆರ್ಗನೈಸೇಷನ್ ಇಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಸೆಂಟ್ರಿಯೋಲ್ಸ್ ಏನಾಗಿರುತ್ತೆ ಹೇಳ್ರಿ ಮೈಕ್ರೋ ಟ್ಯೂಬ್ಯೂಲ್ಸ್ ಇಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿರುತ್ತೆ. ನೆಕ್ಸ್ಟ್ ಅರೇಂಜ್ಮೆಂಟ್ ಹೇಗಿರುತ್ತೆ ಅಂದರೆ 9+0 ಕಾಮನ್ ಆಗಿ ಅರೇಂಜ್ಮೆಂಟ್ ಪ್ರೆಸೆನ್ಸ್ ಇರುತ್ತೆ. 9+0 ನಥಿಂಗ್ ಬಟ್ ಏನು ಹೇಳ್ರಿ ಸೆಂಟ್ರಲ್ ಟ್ಯೂಬ್ಯೂಲ್ಸ್ ಆರ್ ಅಬ್ಸೆಂಟ್. ಸೊ ಸೆಂಟ್ರಲಲ್ಲಿ ಏನು ಹೇಳ್ರಿ ಯಾವುದೇ ಕಾರಣಕ್ಕೂ ಟ್ಯೂಬ್ಯೂಲ್ಸ್ ಪ್ರೆಸೆನ್ಸ್ ಇರಲ್ಲ. ನೆಕ್ಸ್ಟ್ ಬರುವಂಥದ್ದು ಸರ್ಕ್ಯುಲರ್ ನೇಚರ್ಸಲ್ಲಿ ಏನಾಗಿರುತ್ತೆ ಅಂದರೆ 9 ಟ್ರಿಪ್ಲೆಟ್ ಆಫ್ ಟ್ರಿಬ್ಯೂಲ್ಸ್. ಸೊ 9 ಟ್ರಿಪ್ಲೆಟ್ ನೇಚರ್ಸಲ್ಲಿ ಏನಾಗಿರುತ್ತೆ ಅಂದರೆ ಟ್ಯೂಬ್ಯೂಲ್ಸು ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಆ ಅರೇಂಜ್ಮೆಂಟ್ಗೆ ಕಾಮನ್ ಆಗಿ ಕಾರ್ಟ್ ವೀಲ್ ಅರೇಂಜ್ಮೆಂಟ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇದು ಬಂದು ಬಿ. ಸೊ ನೆಕ್ಸ್ಟ್ ಬರುವಂಥದ್ದು ಸಿ ಏನು ಕೊಟ್ಟಿದ್ದಾನೆ ಅಂದರೆ ಕಾಮನ್ ಆಗಿ ಲ್ಯೂಕೋಪ್ಲಾಸ್ಟ್ ಹೇಳಿ ಕೊಟ್ಟಿದ್ದಾನೆ. ಸೊ ಲ್ಯೂಕೋಪ್ಲಾಸ್ಟ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಒನ್ ಆಫ್ ದ ಪ್ಲಾಸ್ಟಿಡ್. ಸೊ ಒನ್ ಆಫ್ ದ ಪ್ಲಾಸ್ಟಿಡ್ ಎಲ್ಲ ಯಾವ್ದು ಬರುತ್ತೆ ಲ್ಯೂಕೋಪ್ಲಾಸ್ಟ್ ಬರುತ್ತೆ. ಸೊ ಪ್ಲಾಸ್ಟಿಸ್ಟ್ ಆರ್ ಕ್ಲಾಸಿಫೈಡ್ ಇಂಟು 3 ಡಿಫ್ರೆಂಟ್ ಟೈಪ್ಸ್. ಫಸ್ಟ್ ಬರುವಂಥದ್ದು ಕ್ರೋಮೋಪ್ಲಾಸ್ಟ್, ಸೆಕೆಂಡ್ ಬರುವಂಥದ್ದು ಯಾವುದು ಲ್ಯೂಕೋಪ್ಲಾಸ್ಟ್, ಥರ್ಡ್ ಬರುವಂಥದ್ದು ಯಾವುದು ಅಂದರೆ ಕ್ಲೋರೋಪ್ಲಾಸ್ಟ್. ಸೊ ಇದು ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ಪಿಗ್ಮೆಂಟ್. ಸೊ ಪಿಗ್ಮೆಂಟ್ ಪ್ರೆಸೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನಿಷಿಯಲಿ ಇಲ್ಲಿ ಲ್ಯೂಕೋಪ್ಲಾಸ್ಟ್ ಅಂದರೆ ಪ್ಲಾಸ್ಟಿಡ್ ಡು ನಾಟ್ ಕಂಟೈನಿಂಗ್ ಎನಿ ಪಿಗ್ಮೆಂಟ್. ಸೊ ನೋ ಪಿಗ್ಮೆಂಟ್. ಸೊ ಪಿಗ್ಮೆಂಟ್ ಅಬ್ಸೆನ್ಸ್ ಇರುವಂಥ ಪ್ಲಾಸ್ಟಿಡ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಲ್ಯೂಕೋಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ದಿಸ್ ಲ್ಯೂಕೋಪ್ಲಾಸ್ಟ್ ರಿಸ್ಪಾನ್ಸಿಬಲ್ ಫಾರ್ ಏನು ಹೇಳ್ರಿ ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್. ಸೊ ಇನಿಷಿಯಲಿ ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್ಸ್ಗೆ ಏನು ಹೇಳ್ರಿ ಲ್ಯೂಕೋಪ್ಲಾಸ್ಟು ರಿಸ್ಪಾನ್ಸಿಬಲ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾನೆ ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್ಸ್. ಇದು ಬಂದು ಸಿ. ಬೇಸ್ಡ್ ಆನ್ ದಿ ನ್ಯೂಟ್ರಿಯೆಂಟ್. ಸೊ ನ್ಯೂಟ್ರಿಯೆಂಟ್ ಬೇಸ್ಡ್ ಮೇಲೆ ಏನಾಗಿರುತ್ತೆ ಅಂದರೆ ಲ್ಯೂಕೋಪ್ಲಾಸ್ಟ್ ಹ್ಯಾವಿಂಗ್ ಡಿಫ್ರೆಂಟ್ ನೇಮ್. ಲ್ಯೂಕೋಪ್ಲಾಸ್ಟ್ಗೆ ಏನಾಗಿರುತ್ತೆ ಅಂದರೆ ನ್ಯೂಟ್ರಿಯೆಂಟ್ ಯಾವ್ದು ಪ್ರೆಸೆನ್ಸ್ ಇದೆಯೋ ಅದ್ರ ಮೇಲೆ ನೇಮ್ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಹೇಳಬೇಕು ಅಂದರೆ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಕಂಟೈನಿಂಗ್ ಲ್ಯೂಕೋಪ್ಲಾಸ್ಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಅಮೈಲೋಪ್ಲಾಸ್ಟ್ ಹೇಳಿ ಕರಿತೀವಿ. ಪ್ಲಾಸ್ಟಿಡ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ ಇಸ್ ಏನು ಹೇಳ್ರಿ ಸ್ಟೋರ್ಡ್ ಫುಡ್ ಮಟೀರಿಯಲ್ ಆಗಿರುತ್ತೆ. ಸೊ ಸೆಕೆಂಡ್ ಬರುವಂಥದ್ದು ಆಯಿಲ್ಸ್ ಆ್ಯಂಡ್ ಫ್ಯಾಟ್. ಸೊ ಆಯಿಲ್ ಮತ್ತು ಫ್ಯಾಟ್ ರಿಸರ್ವ್ ಫುಡ್ ಮಟೀರಿಯಲ್ ಆಗಿ ಪ್ರೆಸೆನ್ಸ್ ಇದ್ದರೆ ಅಂಥ ಲ್ಯೂಕೋಪ್ಲಾಸ್ಟನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇಲಿಯೋಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇಲಿಯೋಪ್ಲಾಸ್ಟಲ್ಲಿ ಏನಾಗಿರುತ್ತೆ ಅಂದರೆ ಆಯಿಲ್ಸ್ ಆ್ಯಂಡ್ ಫ್ಯಾಟ್ ಆಸ್ ಎ ರಿಸರ್ವ್ ಫುಡ್ ಮಟೀರಿಯಲ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಒನ್ ಪ್ರೋಟೀನ್ ಪ್ರೆಸೆನ್ಸ್ ಇದ್ದರೆ, ಪ್ರೋಟೀನ್ ಆಸ್ ಎ ನ್ಯೂಟ್ರಿಯೆಂಟ್ ಆಗಿ ಪ್ರೆಸೆನ್ಸ್ ಇದ್ದರೆ ಅಂಥವಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಅಲ್ಲಿರೋ ಪ್ಲಾಸ್ಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ರೀತಿ ಏನು ಹೇಳ್ರಿ ಲ್ಯೂಕೋಪ್ಲಾಸ್ಟ್ ಹ್ಯಾವಿಂಗ್ ಅ ಡಿಫ್ರೆಂಟ್ ನೇಮ್ ಬೇಸ್ಡ್ ಆನ್ ದಿ ಏನು ಹೇಳ್ರಿ ನ್ಯೂಟ್ರಿಯೆಂಟ್. ಸೊ ಯಾವ ನ್ಯೂಟ್ರಿಯೆಂಟ್ ಪ್ರೆಸೆನ್ಸ್ ಇದೆಯೋ ಅದರ ಮೇಲೆ ನೇಮು ವೇರಿಯೇಷನ್ಸ್ ಆಗ್ತಾ ಹೋಗಿರತ್ತೆ. ಸೊ ಲಾಸ್ಟ್ ಬಂದು ಏನು ಹೇಳ್ರಿ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನ ಮೇನ್ ಫಂಕ್ಷನ್ ಏನು ಹೇಳ್ರಿ ಸೈಟ್ ಫಾರ್ ದಿ ಫಾರ್ಮೇಷನ್ ಆಫ್ ಗ್ಲೈಕೋಲಿಪಿಡ್. ಸೊ ಗ್ಲೈಕೋಲಿಪಿಡ್ ಪ್ರೊಡಕ್ಷನ್ಗೆ ಕಾಮನ್ ಆಗಿ ಹೆಲ್ಪ್ಫುಲ್ ಆಗುವಂಥದ್ದು ಏನು ಹೇಳ್ರಿ ಈ ಗಾಲ್ಗಿ ಅಪರೇಟಸ್. ಸೊ ಗ್ಲೈಕೋಲಿಪಿಡಲ್ಲಿ ವರ್ಡಲ್ಲೇ ಗೊತ್ತಾಗುತ್ತೆ ಇಟ್ಸ್ ಮೇಡ್ ಅಪ್ ಆಫ್ ಏನು ಹೇಳ್ರಿ ಕಾರ್ಬೋಹೈಡ್ರೇಟ್ ಅಲಾಂಗ್ ವಿತ್ ಏನು ಹೇಳ್ರಿ ಲಿಪಿಡ್. ಸೊ ಲಿಪಿಡ್ ಇಂದ ಮತ್ತು ಕಾರ್ಬೋಹೈಡ್ರೇಟ್ ಇಂದ ಕಾಮನ್ ಆಗಿ ಇವು ಮೇಡಪ್ ಅಪ್ ಆಗಿದೆ. ಸೊ ಅದರಿಂದ ಆನ್ಸರ್ ಬಂದು ಆಪ್ಷನ್ ಸಿ A 3, B 2, C 4 and D is 1. Next question number 5th. So fifth question ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ದಿ ಪಾರ್ಟ್ ಆಫ್ ಎಂಡೋ ಮೆಂಬ್ರೇನ್ ಸಿಸ್ಟಮ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಆರ್ಗ್ಯಾನಲ್ಸನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಹೇಳ್ರಿ ಎಂಡೋ ಮೆಂಬ್ರೇನ್ ಸಿಸ್ಟಮ್ಗೆ ನಾಟ್ ಕನ್ಸಿಡರ್. ಸೊ ಬರದೇ ಇರುವಂಥ ಕನ್ಸಿಡರ್ ಆಗದೇ ಇರುವಂಥ ಆರ್ಗ್ಯಾನಲ್ಸ್ ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2023ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ನಾವಿಲ್ಲಿ ಏನು ಮಾಡುವ ಅಂದರೆ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು ಹೇಳಿ ನೋಡುವ. ಫಸ್ಟ್ ಡೆಫಿನೇಷನ್ ಹೇಳಲಿಕ್ಕೆ ಹೋದರೆ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಇಸ್ ಏನು ಹೇಳ್ರಿ ನೆಟ್ವರ್ಕ್ ಆಫ್ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ಸ್ work together to synthesize, modify, sorting and transportations of proteins and lipid. So initially ಎಂಡೋಮೆಂಬ್ರೇನ್ ಸಿಸ್ಟಮ್ ಬಂದು ಏನು ಬರುತ್ತೆ ಹೇಳ್ರಿ ನೆಟ್ವರ್ಕ್ ಆಫ್. ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ದಿ ಪ್ರೆಸೆಂಟ್ ಇನ್ ನೆಟ್ವರ್ಕ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ ಕಾಮನ್ ಆಗಿ ದೀಸ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಆಸ್ ಎ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್. ಸೊ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ ನಥಿಂಗ್ ಬಟ್ ಏನು ಹೇಳ್ರಿ ದೀಸ್ ಆರ್ಗ್ಯಾನಲ್ಸ್ ಕಂಟೈನಿಂಗ್
membrane. So initially surrounded by a membrane. It is unit membrane ಹೇಳಿ ಕರೀತೀವಿ. either single membrane or double membrane ಇಂದ surrounding ಆಗಿರುತ್ತೆ. mainly present in eukaryotic cells. So eukaryotic cells ಅಲ್ಲಿ ಕಾಮನ್ ಮಾತ್ರ ಏನಾಗಿರುತ್ತೆ ಅಂದರೆ ದೀಸ್ ಆರ್ಗನಲ್ಸ್ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ವರ್ಕ್ ಟುಗೆದರ್ ಆರ್ ಇಂಟರ್ ರಿಲೇಟೆಡ್. ಸೊ ದೀಸ್ ಆರ್ಗನಲ್ಸ್ ಏನಾಗಿರುತ್ತೆ ಅಂದರೆ ಇಂಟರ್ ರಿಲೇಟೆಡ್ ಇನ್ ನೇಚರ್. ಸೊ ಒಂದಕ್ಕೊಂದು ಏನಾಗಿರುತ್ತೆ ಅಂದರೆ ರಿಲೇಟ್ ಆಗಿರುತ್ತೆ ಫಾರ್ ದಿ ಏನೇಳ್ರಿ ಸಿಂಥೆಸಿಸ್. ಸೊ ಎನಿ ಕೈಂಡ್ ಆಫ್ ಪ್ರೋಟೀನ್ಸ್ ಆಗಿರ್ಬೋದು ಅಥವಾ ಲಿಪಿಡ್ ಸಿಂಥೆಸಿಸ್ ಆಗಿರ್ಬೋದು. ನೆಕ್ಸ್ಟ್ ಬರುವಂಥದ್ದು ಸಿಂಥೆಸಿಸ್ ಆದ ಲಿಪಿಡ್ ಮತ್ತು ಪ್ರೋಟೀನ್ಸನ್ನು ಮಾಡಿಫಿಕೇಶನ್ಸ್ ಆಗಿರ್ಬೋದು ಟು ಮಾಡಿಫೈ ಆರ್ ಶಾರ್ಟಿಂಗ್. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಪ್ಯಾಕೇಜಿಂಗ್. ಲಾಸ್ಟ್ ಬರುವಂಥದ್ದು ಟ್ರಾನ್ಸ್ಪೋರ್ಟೇಷನ್. ಸೊ ಈ ಎಲ್ಲ ಪ್ರೋಸೆಸ್ಸಿಗೆ ಏನಾಗಿರುತ್ತೆ ಅಂದರೆ ದೀಸ್ ಆರ್ಗನಲ್ಸ್ ಆರ್ ಪ್ರೆಸೆಂಟ್ ಇನ್ ಇಂಟರ್ ರಿಲೇಟೆಡ್ ನೇಚರ್. ದಟ್ ಕೈಂಡ್ ಆಫ್ ಆರ್ಗನಲ್ಸ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನೇಳಿ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಆರ್ಗನಲ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಒಂದು ಮೆಂಬ್ರೇನ್ ಬೌಂಡ್ ಆಗಿರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿಕ್ಕೆ ಹೋದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪರೇಟಸ್, ಲೈಸೋಸೋಮ್ಸ್ ಆ್ಯಂಡ್ ವ್ಯಾಕ್ಯೂಲ್ಸ್. ಸೊ ಇವು ನಾಲ್ಕನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಆರ್ಗನಲ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ ಯಾವ್ಯಾವುದು ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪ್ಯಾರಾಕ್ಸಿಸೋಮ್ಸ್. ಸೊ ಇವೆಲ್ಲ ಏನು ಬರುತ್ತೆ ಅಂದರೆ ಅದರ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ನಲ್ಲಿ ಬರುತ್ತೆ. ದೇ ಆರ್ ನಾಟ್ ಕಮಿಂಗ್ ಅಂಡರ್ ಏನೇಳ್ರಿ ಎಂಡೋ ಮೆಂಬ್ರೇನ್ ಸಿಸ್ಟಮ್. ಸೊ ಎಂಡೋ ಮೆಂಬ್ರೇನ್ ಸಿಸ್ಟಮಲ್ಲಿ ಬರಲ್ಲ. ಸೊ ಇನಿಷಿಯಲಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿಕ್ಕೆ ಹೋದಾಗ ಪ್ರೋಟೀನನ್ನು ನಾವು ಕನ್ಸಿಡರ್ ಮಾಡುವ. ಸೊ ಇನಿಷಿಯಲಿ ಪ್ರೋಟೀನ್ಸ್ ಮೇನ್ಲಿ ಸಿಂಥೆಸೈಡ್ ಇನ್ ಏನು ಹೇಳ್ರಿ ಪ್ರೋಟೀನ್ ಎಲ್ಲಿ ಸಿಂಥೆಸಿಸ್ ಆಗುತ್ತೆ ಮೇನ್ಲಿ ಸಿಂಥೆಸೈಡ್ ಇನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ದಟ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಅಲ್ಲಿ ಸಿಂಥೆಸಿಸ್ ಆಗಿರುತ್ತೆ. ದಿ ಸಿಂಥೆಸೈಡ್ ಪ್ರೋಟೀನ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಸಿಂಪಲ್ ಫಾರ್ಮ್. ಸೊ ಸಿಂಪಲ್ ಫಾರ್ಮ್ ಅಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದೀಸ್ ಪ್ರೋಟೀನ್ಸ್ ಎಂಟರ್ ಇನ್ ಟು ದ ಸೊ ಇನಿಷಿಯಲಿ ಎಂಟರ್ ಇನ್ ಟು ದ ಏನು ಹೇಳ್ರಿ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನಲ್ಲಿ ಎಂಟ್ರಿ ಕೊಡತ್ತೆ. ವಿತಿನ್ ದ ಗಾಲ್ಗಿ ಅಪರೇಟಸ್ ದೇ ಅಂಡರ್ಗೋ ಏನು ಹೇಳ್ರಿ ಪೋಸ್ಟ್ ಟ್ರಾನ್ಸ್ಲೇಷನಲ್ ಮಾಡಿಫಿಕೇಶನ್. ಸೊ ಸರ್ಟೆನ್ ಮಾಡಿಫಿಕೇಶನ್ಸನ್ನು ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಕಂಬೈನ್ ವಿತ್ ದಿ ಗ್ಲೈಕೋಜನ್. ಸೊ ಗ್ಲೈಕೋಜನ್ ಜೊತೆಗೆ ಕಂಬೈನ್ ಆಗಿ ಇಟ್ ಕನ್ವರ್ಟೆಡ್ ಇನ್ ಟು ಗ್ಲೈಕೋಪ್ರೋಟೀನ್. ಸೊ ಗ್ಲೈಕೋಪ್ರೋಟೀನ್ಸ್ ಆಗಿ ಕನ್ವರ್ಷನ್ ಆಗಿರುತ್ತೆ. ಅಟ್ ದಿ ಸೇಮ್ ವೇ ಲಿಪಿಡ್ ಕಂಬೈನ್ ವಿತ್ ದಿ ಗ್ಲೈಕೋಜನ್. ಸೊ ಗ್ಲೈಕೋಜನ್ ಜೊತೆಗೆ ಕಂಬೈನ್ ಆಗಿ ಟು ಕನ್ವರ್ಟೆಡ್ ಇನ್ ಟು ಗ್ಲೈಕೋಲಿಪಿಡ್. ಸೊ ಗ್ಲೈಕೋಲಿಪಿಡ್ ಆಗಿ ಕನ್ವರ್ಷನ್ ಆಗುತ್ತೆ. ದಟ್ ಕಾಮನ್ಲಿ ಕಾಲ್ಡ್ ಆಸ್ ಏನೇಳ್ರಿ ಮಾಡಿಫಿಕೇಶನ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಇನಿಷಿಯಲಿ ಎಲ್ಲಾಯ್ತು ಹೇಳ್ರಿ ಪ್ರೋಟೀನ್ಸ್ ಅಂಡರ್ಗೋ ಮಾಡಿಫಿಕೇಶನ್ ಇನ್ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸಿಸ್ಟರ್ನೇ ಪ್ರೆಸೆನ್ಸ್ ಇರುತ್ತೆ. ಈ ರೀತಿ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆನ್ಸ್ ಇರುತ್ತೆ. ದಟ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಸಿಸ್ಟರ್ನೇ ಹೇಳಿ ಕರೀತೀವಿ. ದಿಸ್ ಮಾಡಿಫೈಡ್ ಪ್ರೋಟೀನ್ ಡೆಪಾಸಿಟೆಡ್ ಎಟ್ ದಿ ಟಿಪ್ ಆಫ್ ದಿ ಸಿಸ್ಟರ್ನೇ. ಸೊ ಸಿಸ್ಟರ್ನೇ ಟಿಪ್ಪಲ್ಲಿ ಏನಾಗಿರುತ್ತೆ ಅಂದರೆ ಡೆಪೋಸಿಷನ್ಸ್ ಆಗ್ತಾ ಹೋಗಿರುತ್ತೆ. at the completion of process. ಸೊ ಪ್ರೊಸೆಸ್ ತುಂಬ ಪೂರ್ತಿ ಕಂಪ್ಲೀಟ್ ಆದ ನಂತರ ದಿಸ್ ಸಿಸ್ಟರ್ನೇ ಪಿಂಚಿಂಗ್ ಆಫ್ ದಿ ಎಂಜೈಮ್ ಕಂಟೈನಿಂಗ್ ಏನು ಹೇಳ್ರಿ ಸಿಸ್ಟರ್ನೇ. ಸೊ ಈ ಸಿಸ್ಟರ್ನೇದಲ್ಲಿ ಯಾವ ರೀಸನ್ಸಲ್ಲಿ ಎಂಜೈಮ್ ಪ್ರೆಸೆನ್ಸ್ ಇತ್ತು ದಟ್ ಈಸ್ ಪಿಂಚಿಂಗ್ ಆಫ್ ಆರ್ ಬಡ್ಡಿಂಗ್ ಆಫ್. ಸೊ ಇನಿಷಿಯಲಿ ಬಡ್ಡಿಂಗ್ ಆಫ್ ಆಗೇನಾಗಿರುತ್ತೆ ಅಂದರೆ ಕನ್ವರ್ಟೆಡ್ ಇನ್ ಟು ಅ ಸ್ಮಾಲ್ ವೆಸಿಕಲ್ಸ್. ಸೊ ಕಾಮನ್ ಆಗಿ ವೆಸಿಕಲ್ಸ್ ಆಗಿ ಕನ್ವರ್ಷನ್ ಆಗಿರುತ್ತೆ. ಸೊ ಸಿಸ್ಟರ್ನ ಏನು ಮಾಡತ್ತೆ ಹೇಳ್ರಿ ಟಿಪ್ ರೀಜನ್ಸನ್ನು ಪಿಂಚಿಂಗ್ ಆಫ್ ಮಾಡತ್ತೆ ಅಥವಾ ಬಡ್ಡಿಂಗ್ ಆಫ್ ಮಾಡಿ ಅಥವಾ ಏನು ಮಾಡತ್ತೆ ಅಂದರೆ ಡಿಟ್ಯಾಚಸ್ ಮಾಡಿ ಇಟ್ ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಆ ಸ್ಮಾಲ್ ವೆಸಿಕಲ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ದೀಸ್ ವೆಸಿಕಲ್ಸ್ ಕಂಟೈನಿಂಗ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಲಿಟಿಕ್ ಎಂಜೈಮ್ಸ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಹೈಡ್ರೋಲಿಟಿಕ್ ಎಂಜೈಮ್ ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಲೈಸೋಸೋಮ್ಸ್. ಸೊ ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ಲೈಸೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ದಿಸ್ ಲೈಸೋಸೋಮ್ ಇನ್ವಾಲ್ಡ್ ಇನ್ ಏನು ಹೇಳ್ರಿ ಹೈಡ್ರೋಲಿಸಿಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗ್ಯಾನಿಕ್ ಕಂಪೋನೆಂಟನ್ನು ಹೈಡ್ರೋಲಿಸಿಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ಪ್ರೋಟೀನ್ಸ್ ಅಲಾಂಗ್ ವಿತ್ ದಿ ಲಿಪಿಡ್. ಪ್ರೋಟೀನ್ ಮತ್ತು ಲಿಪಿಡನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ ವ್ಯಾಕ್ಯೂಲ್ಸ್ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ವ್ಯಾಕ್ಯೂಲ್ಸ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸ್ಟೋರೇಜ್ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ಸೊ ಆರ್ಗ್ಯಾನಿಕ್ ಕಂಪೋನೆಂಟನ್ನು ಸ್ಟೋರ್ ಮಾಡಲಿಕ್ಕೆ ವ್ಯಾಕ್ಯೂಲ್ಸು ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ 4 ಆರ್ಗ್ಯಾನೆಲ್ಸ್ ಏನಾಗಿರುತ್ತೆ ಅಂದರೆ ಕಂಬೈನ್ ಆಗಿ ಪ್ರೊಸೆಸ್ ಮಾಡೋದ್ರಿಂದ ಅಥವಾ ವರ್ಕ್ ಮಾಡೋದ್ರಿಂದ ಕಾಮನ್ ಆಗಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಆರ್ಗನಲ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಬರುವಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪರೇಟಸ್, ಲೈಸೋಸೋಮ್ ಮತ್ತು ವ್ಯಾಕ್ಯೂಲ್ಸ್ ಅನ್ನು ಕೊಟ್ಟಿದ್ದಾರೆ. ಆಪ್ಷನ್ಸ್ ಅನ್ನು ನೋಡ್ಲಿಕ್ಕೆ ಹೋದಾಗ ಮೈಟೋಕಾಂಡ್ರಿಯಾ ಇಸ್ ಅ ಮೆಂಬ್ರೇನ್ ಬೋಂಡ್ ಆರ್ಗನಲ್ ಬಟ್ ನಾಟ್ ಎಂಡೋಮೆಂಬ್ರೇನ್ ಬೋಂಡ್ ಆರ್ಗನಲ್. ಸೊ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ದಟ್ಸ್ ಟ್ರೂ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟು ರಾಂಗ್ ಬರುತ್ತೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಗಾಲ್ಗಿ ಅಪರೇಟಸ್ ಅನ್ನು ಕೊಟ್ಟಿದ್ದಾನೆ, ಗಾಲ್ಗಿ ಕಾಂಪ್ಲೆಕ್ಸ್, ದಟ್ಸ್ ಟ್ರೂ. ಆ್ಯಂಡ್ ಫಿಫ್ತ್ ಒನ್ ಏನು ಕೊಟ್ಟಿದ್ದಾನೆ ಪ್ಯಾರಾಕ್ಸಿಸೋಮ್ ಕೊಟ್ಟಿದ್ದಾನೆ, ದಟ್ಸ್ ರಾಂಗ್. ಸೊ ಅದರಿಂದ ಯಾವುದು ಬಿ ಮತ್ತು ಡಿ ಮಾತ್ರ ಏನು ಹೇಳ್ರಿ ಕಮಿಂಗ್ ಅಂಡರ್ ಏನು ಹೇಳ್ರಿ ಎಂಡೋಮೆಂಬ್ರೇನ್ ಸಿಸ್ಟಮ್ಸಲ್ಲಿ ಬರುತ್ತೆ. ಅದರಿಂದ ಆನ್ಸರ್ ಬಂದು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6.
ಸೊ 6th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಏನು ಮಾಡಬೇಕು ಅಂದರೆ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದ್ರಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನಾವೇನು ಮಾಡಬೇಕಲ್ರಿ ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2023ಯಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ ಇನ್ ಪ್ರೊಕ್ಯಾರಿಯೋಟ್ಸ್ ದ ಪಾಸಿಟಿವ್ಲಿ ಚಾರ್ಜ್ DNA ಈಸ್ ಹೆಲ್ಡ್ ವಿತ್ ಸಮ್ ನೆಗೆಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಇನ್ ಅ ರೀಸನ್ ಕಾಲ್ಡ್ ನ್ಯೂಕ್ಲಿಯಾಯ್ಡ್. ಸೊ ಇನಿಷಿಯಲ್ ಇಲ್ಲೇನು ಹೇಳಿದೆ ಅಂದರೆ ಒಂದು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಪ್ರೆಸೆನ್ಸ್ ಇರುತ್ತೆ. ಆ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಏನು ಹೇಳ್ರಿ ಪಾಸಿಟಿವ್ಲಿ ಚಾರ್ಜ್ DNA ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾರೆ. ಅದರ ಜೊತೆಗೆ ಈಸ್ ಹೆಲ್ಡ್. ಸೊ ಯಾವುದರಿಂದ ಹೆಲ್ಡ್ ಆಗಿರುತ್ತೆ ಅಂದರೆ ಸರೌಂಡಿಂಗ್ ಆಗಿರುತ್ತೆ ಅಂದರೆ ನೆಗೆಟಿವ್ಲಿ ಚಾರ್ಜ್ ಪ್ರೋಟೀನಿಂದ ಸರೌಂಡಿಂಗ್ ಆಗಿರುತ್ತೆ. ಸೊ ಅಂಥ ರೀಸನ್ಸನ್ನು ಕಾಮನ್ ಆಗಿ ನ್ಯೂಕ್ಲಿಯಾಯ್ಡ್ಸ್ ಹೇಳಿ ಕರೀತಾರೆ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಬಂದು ಏನು ಹೇಳಿ ರಾಂಗ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಬಿಕಾಸ್ ಆಫ್ DNA ನಾಟ್ ಪ್ರೆಸೆಂಟ್ ಇನ್ ಪಾಸಿಟಿವ್ಲಿ ಚಾರ್ಜ್. ಸೊ ಯಾವುದೇ ಕಾರಣಕ್ಕೂ DNA ಏನೇಳ್ರಿ ಪಾಸಿಟಿವ್ಲಿ ಚಾರ್ಜ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ. ಇಟ್ ಮೇ ಬಿ ಏನೇಳ್ರಿ ಪ್ರೊಕ್ಯಾರಿಯೋಟಿಕ್ ಆಗಿರ್ಬೋದು ಅಥವಾ ಯೂಕ್ಯಾರಿಯೋಟಿಕ್ ಆಗಿರ್ಬೋದು. DNA ಆಲ್ವೇಸ್ ಪ್ರೆಸೆಂಟ್ ಇನ್ ನೆಗೆಟಿವ್ಲಿ ಚಾರ್ಜ್. ಸೊ ನೆಗೆಟಿವ್ಲಿ ಚಾರ್ಜ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಬಿಕಾಸ್ ಆಫ್ ಇಟ್ ಕಂಟೈನಿಂಗ್ ಏನೇಳ್ರಿ ಫಾಸ್ಫೇಟ್ ಬ್ಯಾಕ್ ಬೋನು ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಅಥವಾ ಫಾಸ್ಫೇಟ್ ಗ್ರೂಪು ಆಸ್ ಎ ಬ್ಯಾಕ್ ಬೋನ್ ಆಗಿ ಪ್ರೆಸೆನ್ಸ್ ಇರೋದ್ರಿಂದ ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ DNA ಪ್ರೆಸೆಂಟ್ ಇನ್ ನೆಗೆಟಿವ್ಲಿ ಚಾರ್ಜ್. ಸೊ ನೆಗೆಟಿವ್ಲಿ ಚಾರ್ಜ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಇನ್ ಪ್ರೊಕ್ಯಾರಿಯೋಟ್. ಸೊ ಪ್ರೊಕ್ಯಾರಿಯೋಟಸ್ನಲ್ಲಿ ನ್ಯೂಕ್ಲಿಯಸ್ ಟ್ರೂ ನ್ಯೂಕ್ಲಿಯಸ್ ಯಾವುದೇ ಕಾರಣಕ್ಕೂ ಪ್ರೆಸೆನ್ಸ್ ಇರಲ್ಲ. ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಏನು ಹೇಳ್ರಿ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆನ್ಸ್ ಇರಲ್ಲ. ಬಿಕಾಸ್ ಆಫ್ ಏನು ಹೇಳ್ರಿ ಜೆನೆಟಿಕ್ ಮಟೀರಿಯಲ್ ಡು ನಾಟ್ ಸರೌಂಡೆಡ್ ಬೈ ಅ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಸರೌಂಡಿಂಗ್ ಆಗಿರಲ್ಲ. ಸೊ ಅಂಥ ನ್ಯೂಕ್ಲಿಯಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಇನ್ಸಿಪಿಯೆಂಟ್ ನ್ಯೂಕ್ಲಿಯಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅಂಥ ನ್ಯೂಕ್ಲಿಯಸನ್ನು ಇನ್ಸಿಪಿಯೆಂಟ್ ಹೇಳಿ ಕರಿತೀವಿ. ಆದ್ದರಿಂದ ಜೆನೆಟಿಕ್ ಮಟೀರಿಯಲ್ ಏನಾಗಿರುತ್ತೆ ಅಂದರೆ ವಿತಿನ್ ದ ಸೈಟೋಪ್ಲಾಸಮಲ್ಲಿ ಹಿಯರ್ ಆ್ಯಂಡ್ ದೇರ್ ಏನಾಗಿರುತ್ತೆ ಅಂದರೆ ಮೂವ್ಮೆಂಟ್ ಆಗ್ತಾ ಪ್ರೆಸೆನ್ಸ್ ಇರುತ್ತೆ. ಸೊ ನ್ಯೂಕ್ಲಿಯಸ್ಸೇ ಪ್ರೆಸೆನ್ಸ್ ಇಲ್ಲ ಅಂದಮೇಲೆ ನ್ಯೂಕ್ಲಿಯಾಯ್ಡ್ನ ಪ್ರಶ್ನೆನೇ ಇರಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಸರೌಂಡಿಂಗ್ ಆಗಿರುತ್ತೆ ಹೇಳಿದ್ದಾರೆ. ದಟ್ಸ್ ಆಲ್ಸೋ ರಾಂಗ್. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ಪ್ರೊಕ್ಯಾರಿಯೋಟಿಕ್ಸ್ನಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್. ಸೊ ಇನಿಷಿಯಲಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಈ ಜೆನೆಟಿಕ್ ಮಟೀರಿಯಲನ್ನು ಸರೌಂಡಿಂಗ್ ಆಗಿರುತ್ತೆ. ಆ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ಸ್ ಯಾವ್ದು ಹೇಳ್ರಿ HU ಪ್ರೋಟೀನ್ ಆಗಿರ್ಬೋದು, HNS ಪ್ರೋಟೀನ್ಸ್ ಆಗಿರ್ಬೋದು. ದೀಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ಸಲ್ಲಿ ಬರ್ತಾ ಹೋಗಿರುತ್ತೆ. ಈ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಈ ಜೆನೆಟಿಕ್ ಮಟೀರಿಯಲ್ ಅಥವಾ DNA ಏನಾಗಿರುತ್ತೆ ಅಂದರೆ ಪ್ರಾಪರ್ ಆಗಿ ಸರೌಂಡಿಂಗ್ ಆಗಿರುತ್ತೆ. ಸೊ ಅದೇ ನಮ್ದು ಯೂಕ್ಯಾರಿಯೋಟಿಕ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಹಿಸ್ಟೋನ್ ಪ್ರೋಟೀನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಯೂಕ್ಯಾರಿಯೋಟಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಹಿಸ್ಟೋನ್ ಪ್ರೋಟೀನ್ ಪ್ರೆಸೆನ್ಸ್ ಇದ್ದರೆ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಎಸ್ ಎ ಪಾಸಿಟಿವ್ ಪ್ರೋಟೀನ್ಸ್ ಆಗಿ ಯಾವುದಿರುತ್ತೆ ಅಂದರೆ HU ಮತ್ತು HNS ಪ್ರೋಟೀನ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಓವರಾಲ್ ಆಗಿ ನಾವೇನು ಹೇಳ್ಬೋದು ಅಂದರೆ ಸ್ಟೇಟ್ಮೆಂಟ್ 1 ಈಸ್ ರಾಂಗ್ ಹೇಳಿ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆಂದರೆ in eukaryotes the negatively charged DNA is wrapped around the positively charged histone octamer to form nucleosome ಹೇಳಿ ಕಾಮನ್ ಆಗಿ ಹೇಳಿದ್ದಾರೆ. ದಟ್ ಈಸ್ ಟ್ರೂ. ಸೊ ಯಾಕೆ ಟ್ರೂ ಅಂದರೆ ಸೊ ಇನಿಷಿಯಲಿ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ದಟ್ ಇಸ್ ಹೈಯರ್ ಆರ್ಗ್ಯಾನಿಸಮ್. ಸೊ ಇಲ್ಲೇನಾಗಿರುತ್ತೆ ಅಂದರೆ DNA ನೆಗೆಟಿವ್ಲಿ ಚಾರ್ಜ್ ಇರುತ್ತೆ ಹೇಳಿ ಹೇಳಿದ್ದಾನೆ. ದಟ್ ಈಸ್ ಟ್ರೂ ಬಿಕಾಸ್ ಆಫ್ ಏನು ಹೇಳ್ರಿ ಫಾಸ್ಫೇಟ್ ಗ್ರೂಪ್. ಸೊ ಕಾಮನ್ ಆಗಿ DNAದಲ್ಲಿ ಆಸ್ ಎ ಬ್ಯಾಕ್ ಬೋನ್ ಆಗಿ ಏನು ಹೇಳ್ರಿ ಫಾಸ್ಫೇಟ್ ಗ್ರೂಪ್ ಪ್ರೆಸೆನ್ಸ್ ಇರೋದ್ರಿಂದ DNA ಪ್ರೆಸೆಂಟ್ ಇನ್ ನೆಗೆಟಿವ್ಲಿ ಚಾರ್ಜ್. ಸೊ ನೆಗೆಟಿವ್ಲಿ ಚಾರ್ಜ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ರ್ಯಾಪ್ಡ್ ಅರೌಂಡ್ ದಿ ಏನು ಹೇಳ್ರಿ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಪ್ರೋಟೀನ್. ಸೊ ಇನಿಷಿಯಲಿ ಯಾವುದು ಹಿಸ್ಟೋನ್ ಆಕ್ಟೋಮರ್ ಇರುತ್ತೆ ಹೇಳಿ ಹೇಳಿದ್ದಾನೆ. ಸೊ ಕಾಮನ್ ಆಗಿ ಹೇಳಬೇಕು ಅಂದರೆ ಯೂಕ್ಯಾರಿಯೋಟಿಕ್ಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಪಾಸಿಟಿವ್ ಪ್ರೋಟೀನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನಾವು ಹಿಸ್ಟೋನ್ ಪ್ರೋಟೀನ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಇನಿಷಿಯಲಿ ಈ ಹಿಸ್ಟೋನ್ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ ಪ್ರೆಸೆಂಟ್ ಇನ್ ಆಕ್ಟೋಮರ್. ಸೊ ಆಕ್ಟೋಮರ್ ಫಾರ್ಮಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆಕ್ಟೋಮರ್ ನಥಿಂಗ್ ಬಟ್ ಅಂದರೆ ಪ್ರೆಸೆಂಟ್ ಇನ್ 8 ಡಿಫ್ರೆಂಟ್ ಯೂನಿಟ್. 8 ಯೂನಿಟಲ್ಲಿ ಪ್ರೆಸೆನ್ಸ್ ಇರುವಂಥದ್ದು. ಯಾವುದು 8 ಯೂನಿಟ್? H2A, H2B, H3, ನೆಕ್ಸ್ಟ್ ಬರುವಂಥದ್ದು H4. ಸೊ ಇವು 4 ಏನು ಬರುತ್ತೆ ಅಂದರೆ ಹಿಸ್ಟೋ ಪ್ರೋಟೀನ್ಸಲ್ಲಿ ಬರುತ್ತೆ. H2A 2 ಇರುತ್ತೆ, H2B 2 ಇರುತ್ತೆ, H3 ಏನಾಗಿರುತ್ತೆ 2 ಇರುತ್ತೆ, H4 2 ಇರುತ್ತೆ. ಟೋಟಲ್ ಆಗಿ ಏನಾಗಿರುತ್ತೆ ಅಂದರೆ ಫಾರ್ಮ್ 8 ಸ್ಟ್ರಕ್ಚರ್ಸ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಅದಕ್ಕೆ ಆಕ್ಟೋಮರ್ಸ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಈ ಆಕ್ಟೋಮರ್ಸ್ ಏನಾಗಿರುತ್ತೆ ಅಂದರೆ ಈ DNA ಏನು ಪ್ರೆಸೆನ್ಸ್ ಇರುತ್ತೋ DNAಗೆ ಪ್ರಾಪರ್ಲಾಗಿ ಏನಾಗಿರುತ್ತೆ ಅಂದರೆ ರ್ಯಾಪ್ ಆಗಿರುತ್ತೆ ಆಲ್ ದ 4 ಸೈಡ್ಸಲ್ಲಿ. ಸೊ ಈ ಸ್ಟ್ರಕ್ಚರ್ಸ್ಗೆ ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ನ್ಯೂಕ್ಲಿಯೋಸೋಮ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕಂಪ್ಲೀಟ್ಲಿ ಕರೆಕ್ಟ್. ಸೊ ಅದರಿಂದ ಆನ್ಸರ್ ಬಂದೇನು ಹೇಳ್ರಿ
Option C. Statement 1 is incorrect and but statement 2 is true. Next question number 6. So sixth question ಏನು ಕೇಳಿದ್ದಾರೆ ಅಂದರೆ how many different proteins does the ribosome consist of? So initially ribosomes ನಲ್ಲಿ ಕಾಮನ್ ಆಗಿ ಎಷ್ಟು ಪ್ರೋಟೀನ್ ಹೌ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಪ್ರೆಸೆನ್ಸ್ ಇರುತ್ತೆ ಹೇಳಿ ಕಾಮನ್ ಆಗಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂತಂದ್ರೆ 2023 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ ರೈಬೋಸೋಮ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರೈಬೋಸೋಮ್ ಇಸ್ ಏನ್ ಹೇಳಿ ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನಲ್. ಸೊ ಇನಿಷಿಯಲಿ ನಾನ್ ಮೆಂಬ್ರೇನ್ ಬೌಂಡ್ ಆರ್ಗನಲ್ಸ್ನಲ್ಲಿ ಏನು ಬರುತ್ತೆ ಅಂದರೆ ರೈಬೋಸೋಮ್ಸ್ ಬರುತ್ತೆ. ಇಟ್ ಪ್ರೆಸೆಂಟ್ ಇನ್ ಬೋತ್ ಪ್ರೊಕ್ಯಾರಿಯೋಟಿಕ್ ಅಲಾಂಗ್ ವಿತ್ ದಿ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಬೋತ್ ಪ್ರೊಕ್ಯಾರಿಯೋಟ್ಸ್ನಲ್ಲಿ ಮತ್ತು ಯುಕ್ಯಾರಿಯೋಟಿಕ್ ಎರಡೂ ಆರ್ಗ್ಯಾನಿಸಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್ ಪ್ರೆಸೆನ್ಸ್ ಇರುತ್ತೆ. ಬಟ್ ಏನಾಗಿರುತ್ತೆ ಅಂದರೆ ಸೈಜ್ ವೇರಿಯೇಷನ್ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಕಂಟೈನಿಂಗ್ 70s ಟೈಪ್ ಆಫ್ ರೈಬೋಸೋಮ್. ಪ್ರೊಕ್ಯಾರಿಯೋಟಿಕ್ನಲ್ಲಿ ಏನಾಗಿರುತ್ತೆ ಅಂದರೆ 70s ರೈಬೋಸೋಮ್ ಪ್ರೆಸೆನ್ಸ್ ಇದ್ದರೆ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ 80s ರೈಬೋಸೋಮ್ಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. In both condition, ribosomes are mainly made up of ಏನೇಳ್ರಿ 2 ಸಬ್ ಯೂನಿಟ್ಸ್ ಇಂದ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮೇಡಪ್ ಅಪ್ ಆಗಿರುತ್ತೆ. ಅದರಲ್ಲಿ ಒಂದು ಯೂನಿಟ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದು ಇನ್ನೊಂದು ಯೂನಿಟ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಇನ್ ಬೋತ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್ಸ್ ಇಸ್ ಮೇಡಪ್ ಆಫ್ 2 ಯೂನಿಟ್ ಆರ್ 2 ಸಬ್ ಯೂನಿಟ್ಸ್ ಇಂದ ಕಾಮನ್ ಆಗಿ ಮೇಡಪ್ ಅಪ್ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಯೂನಿಟ್ ವೆರಿ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ ಇನ್ನೊಂದು ಯೂನಿಟ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ 70s ರೈಬೋಸೋಮ್ ಅಗೇನ್ ಡಿವೈಡೆಡ್ ಇಂಟು 2 ಸಬ್ ಯೂನಿಟ್ಸ್. ಸೊ 2 ಸಬ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ದಟ್ ಈಸ್ 50s ಸಬ್ ಯೂನಿಟ್ಸ್. ಇನ್ನೊಂದು ಬರುವಂಥದ್ದು ಏನಂದರೆ 30s ಸಬ್ ಯೂನಿಟ್ಸ್. ಸೊ ಒಂದು 50s ಸಬ್ ಯೂನಿಟ್ಸ್, ಇನ್ನೊಂದು 30s ಸಬ್ ಯೂನಿಟ್ಸ್. ಸೊ ಈ 50s ಸಬ್ ಯೂನಿಟ್ಸ್ ಏನು ಹೇಳ್ರಿ ಲಾರ್ಜ್ ಸಬ್ ಯೂನಿಟಲ್ಲಿ ಬರುತ್ತೆ. ಇಟ್ ಕಂಟೈನಿಂಗ್ ಏನು ಹೇಳ್ರಿ ಅರೌಂಡ್ 33 ಡಿಫ್ರೆಂಟ್ ಪ್ರೋಟೀನ್ಸ್. ಸೊ 50s ಸಬ್ ಯೂನಿಟ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಅರೌಂಡ್ 33 ಸಬ್ ಯೂನಿಟ್ಸ್ ಪ್ರೆಸೆನ್ಸ್ ಇದ್ದರೆ 30s ಸಬ್ ಯೂನಿಟ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಇದು ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದು ಇಟ್ ಕಂಟೈನಿಂಗ್ ಅರೌಂಡ್ 21 ಪ್ರೋಟೀನ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಅರೌಂಡ್ 21 ಪ್ರೋಟೀನ್ ಪ್ರೆಸೆನ್ಸ್ ಇರುತ್ತೆ. ಆದ್ದರಿಂದ ಪ್ರೊಕ್ಯಾರಿಯೋಟಿಕ್ ಕಂಟೈನಿಂಗ್ ಅರೌಂಡ್ ಏನು ಹೇಳ್ರಿ 54 ಪ್ರೋಟೀನ್. ಸೊ 54 ಪ್ರೋಟೀನ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿ ಹೇಳ್ಬೋದು. ಅದೇ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆಲ್ಸೋ ಮೇಡಪ್ ಅಪ್ ಏನು ಹೇಳ್ರಿ 2 ಟೈಪ್ಸ್ ಆಫ್ ಯೂನಿಟ್. ಸೊ 2 ಟೈಪ್ಸ್ ಆಫ್ ಯೂನಿಟಿಂದ ಮೇಡಪ್ ಅಪ್ ಆಗಿರುತ್ತೆ. ಫಸ್ಟ್ ಬರುವಂಥದ್ದು 60s ಸಬ್ ಯೂನಿಟ್ಸು, ಇನ್ನೊಂದು ಬರುವಂಥದ್ದು 40s ಸಬ್ ಯೂನಿಟ್ಸ್. 60s ಸಬ್ ಯೂನಿಟ್ಸ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದರೆ 40s ಸಬ್ ಯೂನಿಟ್ಸ್ ಏನಾಗಿರುತ್ತೆ ಅಂದರೆ ಸ್ಮಾಲ್ ಸೈಜಸ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ 60s ಸಬ್ ಯೂನಿಟ್ಸ್ ಏನು ಮಾಡುತ್ತೆ ಅಂದರೆ ಅರೌಂಡ್ 49 ಡಿಫ್ರೆಂಟ್ ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡಿದ್ರೆ ನೆಕ್ಸ್ಟ್ ಬರುವಂಥದ್ದು 40s ಸಬ್ ಯೂನಿಟ್ಸ್ ಏನು ಮಾಡುತ್ತೆ ಅಂದರೆ ಪ್ರೊಡ್ಯೂಸ್ ಅರೌಂಡ್ 33 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಓವರಾಲ್ ಆಗಿ ಎರಡೂ ಸೇರಿ ಏನು ಮಾಡುತ್ತೆ ಅಂದರೆ 82 ಡಿಫ್ರೆಂಟ್ ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡಿರುತ್ತೆ. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ನಿಯರ್ಲಿ 82 ಬಿಕಾಸ್ ಆಫ್ ಹೈ ಇರುವಂಥದ್ದು ಏನು ಹೇಳ್ರಿ 82. ಸೊ ನಿಯರ್ಲಿ 80 ಯಾವುದಿದೆ ನೋಡಬೇಕು. 60 ಅಲ್ಲ, 40 ಅಲ್ಲ, 20 ಅಲ್ಲ. ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಡಿ. ಸೊ ಇನಿಷಿಯಲಿ ಬೋತ್ ಏನು ಹೇಳ್ರಿ ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸನ್ನು ಕನ್ಸಿಡರ್ ಮಾಡಿದಾಗ ರೈಬೋಸೋಮ್ ಮ್ಯಾಕ್ಸಿಮಮ್ ಆಗಿ ಎಷ್ಟು ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡ್ಬೋದು ಅಂದರೆ ಅರೌಂಡ್ 80 ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡ್ಬೋದು. ಸೊ ಇಲ್ಲಿ ಎಸ್ ಅಂದರೆ ಏನು ಹೇಳ್ರಿ ಸಿಡ್ಬರ್ಗ್ ಯೂನಿಟ್ ಹೇಳಿ ಅರ್ಥ, ಅಥವಾ ಸೆಡಿಮೆಂಟೇಷನ್ ಕೊಯಿಫಿಷಿಯಂಟ್ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ 8th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಇನ್ಕರೆಕ್ಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಯಾರ ಬಗ್ಗೆ ಕೊಟ್ಟಿದ್ದಾರೆ ಹೇಳ್ರಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಕೇಳಿದ್ದಾರೆ. ಸೊ ಅದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವೇನು ಮಾಡಬೇಕು ಅಂದರೆ ಚೆಕ್ ಮಾಡಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹ್ಯಾಸ್ ರೈಬೋಸೋಮ್ ಅಟ್ಯಾಚ್ಡ್ ಟು endoplasmic reticulum. So initially endoplasmic reticulum having ಏನೇಳ್ರಿ 2 different types. So 2 different types presence ಇದೆ. ಫಸ್ಟ್ ಬರುವಂಥದ್ದು ಏನೇಳ್ರಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಬರುವಂಥದ್ದು ಯಾವುದಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಿಕಾಸ್ ಆಫ್ ದಿ ಏನೇಳ್ರಿ ಡೆಪೋಸಿಷನ್ಸ್ ಆಫ್ ರೈಬೋಸೋಮ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಔಟರ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ರೈಬೋಸೋಮ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಇಟ್ ಗಿವ್ಸ್ ದ ರಫ್ ಟೆಕ್ಸ್ಚರ್. ಸೊ ರಫ್ ಟೆಕ್ಸ್ಚರ್ಸನ್ನು ಕೊಡೋದ್ರಿಂದ ದಟ್ ಕೈಂಡ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಏನೇಳ್ರಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿ ಕಾಮನ್ ಆಗಿ ಕರೀತೀವಿ. ಸೊ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್ಸ್. ಸೊ ರೈಬೋಸೋಮ್ಸು ಯಾವುದೇ ಕಾರಣಕ್ಕೂ ಅಟ್ಯಾಚ್ಮೆಂಟ್ ಆಗಿರೋದಿಲ್ಲ. ಆದ್ದರಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಔಟರ್ ಮೆಂಬ್ರೇನ್ಸ್ ಏನಾಗಿರುತ್ತೆ ಅಂದರೆ ಸ್ಮೂತ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರೋದ್ರಿಂದ
ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿ ಕಾಮನ್ ಆಗಿ ಕರೀತೀವಿ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ರೈಬೋಸೋಮ್. ಸೊ ರೈಬೋಸೋಮ್ ಪ್ರೆಸೆನ್ಸ್ ಇರೋದ್ರಿಂದ ಮತ್ತು ಅಬ್ಸೆನ್ಸ್ ಇರೋದ್ರಿಂದ ಈಚ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹ್ಯಾವಿಂಗ್ ಇಟ್ಸ್ ಓನ್ ಫಂಕ್ಷನ್. ಸೊ ಅದರದ್ದೇ ಆದ ಫಂಕ್ಷನ್ ಪ್ರೆಸೆನ್ಸ್ ಇರುತ್ತೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಪ್ರೋಟೀನ್. ಸೊ ಇನಿಷಿಯಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಏನು ಮಾಡತ್ತೆ ಹೇಳ್ರಿ, ಪ್ರೋಟೀನ್ಸನ್ನು ಪ್ರೊಡಕ್ಷನ್ ಮಾಡಿದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ಸ್ ಆಫ್ ಲಿಪಿಡ್. ಸೊ ವೆರಿ ಲಾರ್ಜ್ ಅಮೌಂಟಲ್ಲಿ ಏನು ಮಾಡುತ್ತೆ ಅಂದರೆ ಲಿಪಿಡ್ಸನ್ನು ಪ್ರೊಡಕ್ಷನ್ ಮಾಡುತ್ತೆ. ಅದರ ಜೊತೆಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಲ್ಸೋ ಪ್ರೊಡ್ಯೂಸ್ ಏನು ಹೇಳ್ರಿ, ಸ್ಟೀರಾಯ್ಡ್ ಹಾರ್ಮೋನ್ಸ್. ಸೊ ಸ್ಟೀರಾಯ್ಡ್ ಹಾರ್ಮೋನ್ಸ್. ಸೊ ಸ್ಟೀರಾಯ್ಡ್ ಹಾರ್ಮೋನ್ಸ್ ಅನ್ನು ಏನು ಮಾಡುತ್ತೆ, ಎನಿಮಲ್ಸಲ್ಲಿ ಕಾಮನ್ ಆಗಿ ಪ್ರೊಡಕ್ಷನ್ ಮಾಡುತ್ತೆ. ಯಾವುದು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಇದೊಂದು ಬಂದು ಏನು ಹೇಳ್ರಿ, ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ನಲ್ಲಿ ಬರುತ್ತೆ. ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ನಲ್ಲಿ ಬರುವಂಥದ್ದು. ಅದರ್ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ ಯಾವುದು, ಗಾಲ್ಗಿ ಅಪರೇಟಸ್ ಆಗಿರ್ಬೋದು, ಲೈಸೋಸೋಮ್ಸ್ ಆಗಿರ್ಬೋದು, ಪೆರಾಕ್ಸಿಸೋಮ್ಸ್ ಆಗಿರ್ಬೋದು, ವ್ಯಾಕ್ಯೂಲ್ಸ್. ನೆಕ್ಸ್ಟ್ ಬರುವಂಥದ್ದು ಕ್ಲೋರೋಪ್ಲಾಸ್ಟ್, ಮೈಟೋಕಾಂಡ್ರಿಯಾ. ಸೊ ಇವೆಲ್ಲ ಏನು ಬರುತ್ತೆ ಅಂದರೆ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ನಲ್ಲಿ ಬರ್ತಾ ಹೋಗಿರುತ್ತೆ. ದಿಸ್ ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ ಓನ್ಲಿ ಪ್ರೆಸೆಂಟ್ ಇನ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಸೊ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಮಾತ್ರ ಪ್ರೆಸೆನ್ಸ್ ಇರುತ್ತೆ, ಅಬ್ಸೆನ್ಸ್ ಇನ್ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಸೊ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ನಲ್ಲಿ ಪ್ರೆಸೆನ್ಸ್ ಇರಲ್ಲ. ಸೊ ಈಗ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ rough endoplasmic reticulum has ribosome attached to endoplasmic reticulum. That is true. So initially rough endoplasmic reticulum ನಲ್ಲಿ ಏನಾಗಿರುತ್ತೆ ಅಂದರೆ ರೈಬೋಸೋಮ್ಸು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಔಟ್ಸೈಡ್ಸಲ್ಲಿ ಅಟ್ಯಾಚ್ಮೆಂಟ್ ಆಗಿರುತ್ತೆ. ದಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಡಿವೈಡ್ ಆಫ್ ರೈಬೋಸೋಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ರೈಬೋಸೋಮ್ಸ್ ಅಬ್ಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ಟ್ರೂ. ನೆಕ್ಸ್ಟು ಥರ್ಡ್ ಆಪ್ಷನ್ ಏನು ಹೇಳಿದ್ದಾನೆ ಅಂದರೆ ಇನ್ ಪ್ರೊಕ್ಯಾರಿಯೋಟ್ಸ್ ಓನ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆರ್ ಪ್ರೆಸೆನ್ಸ್. ಸೊ ಪ್ರೊಕ್ಯಾರಿಯೋಟಿಕ್ನಲ್ಲಿ ಏನು ಹೇಳಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾತ್ರ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ ಇಸ್ ರಾಂಗ್. ಬಿಕಾಸ್ ಆಫ್ ಏನು ಹೇಳ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ನಲ್ಲಿ ಬರುತ್ತೆ. ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ ಆರ್ ಕಂಪ್ಲೀಟ್ಲಿ ಅಬ್ಸೆನ್ಸ್ ಇನ್ ಪ್ರೊಕ್ಯಾರಿಯೋಟಿಕ್ನಲ್ಲಿ ಅಬ್ಸೆನ್ಸ್ ಇರುತ್ತೆ. ಆದ್ದರಿಂದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಏನು ಹೇಳ್ರಿ ವಿಷಯನೇ ಬರಲ್ಲ. ಸೊ ಅದರಿಂದ ಆಪ್ಷನ್ ಸಿ ಇಸ್ ರಾಂಗ್. ಸೊ ಅದರಿಂದ ಆನ್ಸರ್ ಬಂದೇನು ಹೇಳ್ರಿ, ಆಪ್ಷನ್ ಸಿ. ಇಲ್ಲೂ ಏನು ಕೇಳಿದ್ದಾನೆ ಅಂದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟೇ ಕೇಳಿದ್ದಾನೆ. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಆರ್ ಸೈಟ್ ಫಾರ್ ಲಿಪಿಡ್ ಸಿಂಥಸಿಸ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು ಲಿಪಿಡ್ ಸಿಂಥಸಿಸ್ಗೆ ರೆಸ್ಪಾನ್ಸಿಬಲ್ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಏನು ಹೇಳ್ರಿ, ಲಿಪಿಡನ್ನು ಸಿಂಥಸಿಸ್ ಮಾಡುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ ಅಂದರೆ ಸ್ಟೀರಾಯ್ಡ್ ಹಾರ್ಮೋನ್ಸನ್ನು ಸಿಂಥಸಿಸ್ ಮಾಡುತ್ತೆ ಇನ್ ಅನಿಮಲ್ಸಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ 9 ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ದಿ ಲೀಸ್ಟ್ ಒನ್ ವಿತ್ ಲೀಸ್ಟ್ 2. ಸೊ ಇದೊಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಲೀಸ್ಟ್ 1ಅಲ್ಲಿ ಏನು ಮಾಡಿದೆ ಅಂದರೆ ಡಿಫ್ರೆಂಟ್ ಆರ್ಗ್ಯಾನಲ್ಸ್ದು ಸ್ಟ್ರಕ್ಚರ್ಸನ್ನು ಕೊಟ್ಟಿದ್ದಾರೆ. ಲೀಸ್ಟ್ 2ಅಲ್ಲಿ ಅದರ ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ. ನಾವು ಅದು ಏನು ಮಾಡಬೇಕು ಅಂದರೆ ಪ್ರಾಪರಾಗಿ ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2021ಅಲ್ಲಿ ಕೇಳಿರುವಂಥ ಕ್ವಶನ್. ಫಸ್ಟ್ ಏನು ಹೇಳಿ ಕೊಟ್ಟಿದ್ದಾನೆ, ಎನ್ನು ಸಿಸ್ಟರ್ನ ಹೇಳಿ ಕೊಟ್ಟಿದ್ದಾನೆ. ಸೊ ಸಿಸ್ಟರ್ನೇ ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ಎಲ್ಲ ಕ್ವಶನ್ಸಲ್ಲಿ ಹೇಳಿದ್ದೇನೆ. ಸೊ ಈ ಸಿಸ್ಟರ್ನೇ ನಥಿಂಗ್ ಬಟ್ ಏನು ಹೇಳ್ರಿ, ಇನ್ನರ್ ಫೋಲ್ಡಿಂಗ್ಸ್ ಆಫ್ ಎ ಮೈಟೋಕಾಂಡ್ರಿಯಾ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಏನು ಹೇಳ್ರಿ, ಸಿಸ್ಟರ್ನ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಮೈಟೋಕಾಂಡ್ರಿಯಾದಲ್ಲಿ ಏನಾಗಿರುತ್ತೆ ಅಂದರೆ ಇನ್ನರ್ ಮೆಂಬ್ರೇನ್ಸ್ ಏನಾಗಿರುತ್ತೆ ಅಂದರೆ ಇನ್ನರ್ ಫೋಲ್ಡಿಂಗ್ಸ್ ಪ್ರೆಸೆನ್ಸ್ ಇರುತ್ತೆ. ಆ ಇನ್ನರ್ ಫೋಲ್ಡಿಂಗ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕ್ರಿಸ್ಟೆ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಇನ್ಫೋಲ್ಡಿಂಗ್ ಆಫ್ ಇನ್ ಮೈಟೋಕಾಂಡ್ರಿಯಾ. ಸೊ ಇನಿಷಿಯಲಿ ಇನ್ಫೋಲ್ಡಿಂಗ್ ಏನು ಮಾಡುತ್ತೆ ಹೇಳ್ರಿ, ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ. ಸೊ ಕಾಮನ್ ಆಗಿ ಸರ್ಫೇಸ್ ಏರಿಯಾ ಆಫ್ ಇನ್ನರ್ ಮೆಂಬ್ರೇನ್ಸನ್ನು ಇನ್ಕ್ರೀಸಿಂಗ್ ಮಾಡುತ್ತೆ. ದಟ್ ಇನ್ಕ್ರೀಸಸ್ ಏನು ಹೇಳ್ರಿ, ಎಂಜೈಮೆಟಿಕ್ ಆಕ್ಟಿವಿಟಿ. ಸೊ ಎಂಜೈಮೆಟಿಕ್ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಎಂಜೈಮೆಟಿಕ್ ಆಕ್ಟಿವಿಟಿ ಇನ್ಕ್ರೀಸಿಂಗ್ ಆಯಿತು ಅಂದರೆ ಏನು ಹೇಳ್ರಿ, ATP ಪ್ರೊಡಕ್ಷನ್ ಇನ್ಕ್ರೀಸಿಂಗ್ ಆಗ್ತಾ ಹೋಗಿರುತ್ತೆ. ಸೊ ಆದ್ದರಿಂದ ಕಾಮನ್ ಆಗಿ ನಾವು ಏನು ಕರಿತೀವಿ ಅಂದರೆ ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ಎ ಸೆಲ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಸೆಕೆಂಡ್ ಏನು ಕೊಟ್ಟಿದ್ದಾನೆ ಅಂದರೆ ಥೈಲಾಕಾಯ್ಡ್ಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಥೈಲಾಕಾಯ್ಡ್ಸ್ ಏನು ಹೇಳ್ರಿ, ಡಿಸ್ಕ್ ಲೈಕ್ ಸ್ಟ್ರಕ್ಚರ್ ಮೇನ್ಲಿ ಪ್ರೆಸೆಂಟ್ ಇನ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟಲ್ಲಿ ಪ್ರೆಸೆನ್ಸ್ ಇರುವಂಥ ಏನು ಹೇಳ್ರಿ, ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಅಥವಾ ಫ್ಲಾಟೆಡ್ ಮೆಂಬ್ರೇನಸ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ಸ್ಟ್ರೋಮಾ ಆಫ್ ಪ್ಲಾಸ್ಟಿಡ್. ಸೊ ಪ್ಲಾಸ್ಟಿಡಲ್ಲಿ ಪ್ರೆಸೆನ್ಸ್ ಇರುವಂಥ ಡಿಸ್ಕ್ ಲೈಕ್ ಆರ್ ಫ್ಲಾಟೆಡ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ, ಥೈಲಾಕಾಯ್ಡ್ಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ದೀಸ್ ಥೈಲಾಕಾಯ್ಡ್ಸ್ ಕಂಟೈನಿಂಗ್ ಏನು ಹೇಳ್ರಿ, ಕ್ಲೋರೋಫಿಲ್ ಪಿಗ್ಮೆಂಟ್. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಕ್ಲೋರೋಫಿಲ್ ಪಿಗ್ಮೆಂಟು ಪ್ರೆಸೆನ್ಸ್ ಇರುತ್ತೆ. ದೀಸ್ ಕ್ಲೋರೋಫಿಲ್ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ, ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇದು ಬಂದು ಬಿ. ನೆಕ್ಸ್ಟ್ ಬರುವಂಥದ್ದು ಥರ್ಡ್ ಏನು ಕೊಟ್ಟಿದ್ದಾನೆ ಅಂದರೆ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಸೆಂಟ್ರೋಮಿಯರ್ ಹೇಳಿ ಕೊಟ್ಟಿದ್ದಾನೆ. ಸೊ ಸೆಂಟ್ರೋಮಿಯರ್ ಇಸ್ ಏನು ಹೇಳ್ರಿ, ಪ್ರೈಮರಿ ಕನ್ಸ್ಟ್ರಕ್ಷನ್ಸ್ ಇನ್ ಕ್ರೋಮೋಸೋಮ್ಸ್. ಸೊ ಇನಿಷಿಯಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ನಲ್ಲಿ
ಟೂ ಕ್ರೊಮ್ಯಾಟಿಡ್ಸ್ ಪ್ರೆಸೆನ್ಸ್ ಇರುತ್ತೆ. ಸೊ ಟೂ ಕ್ರೊಮ್ಯಾಟಿಡ್ಸ್ ಏನಾಗಿರುತ್ತೆ ಅಂದರೆ ಒಂದು ರೀಸನ್ಸಲ್ಲಿ ಪರ್ಟಿಕ್ಯುಲರ್ ರೀಸನ್ಸಲ್ಲಿ ಹೆಲ್ಡ್ ಆಗಿರುತ್ತೆ ಅಥವಾ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಅಟ್ಯಾಚ್ಡ್ ರೀಜನ್ಸಿಗೆ ಕಾಮನ್ ಆಗಿ ಸೆಂಟ್ರೋಮಿಯರ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಸೆಂಟ್ರೋಮಿಯರ್ಗೆ ಇನ್ನೊಂದು ಹೆಸರು ಏನು ಹೇಳ್ರಿ, ಪ್ರೈಮರಿ ಕನ್ಸ್ಟ್ರಕ್ಷನ್ ಹೇಳಿ ಇನ್ನೊಂದು ಹೆಸರು. ಸೊ ಈ ಸೆಂಟ್ರೋಮಿಯರ್ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ, ಹೆಲ್ಡಿಂಗ್ ಆಫ್ ದಿ ಟೂ ಕ್ರೊಮ್ಯಾಟಿಡ್, ಟೂ ಸಿಸ್ಟರ್ ಕ್ರೊಮ್ಯಾಟಿಡ್ ಹೆಲ್ಡ್ ಆಗಿರ್ಲಿಕ್ಕೆ ಅಥವಾ ಅಟ್ಯಾಚ್ ಆಗಿರ್ಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅಲಾಂಗ್ ವಿತ್ ಇಟ್ ಹೆಲ್ಪ್ಫುಲ್ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ, ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ಸ್ ಟೈಮಲ್ಲೂ ಏನು ಹೇಳ್ರಿ, ಪ್ರಾಪರ್ ಡಿವಿಷನ್ಸ್ ಆಫ್ ಆರ್ ಈಕ್ವಲ್ ಡಿವಿಷನ್ಸ್ ಆಫ್ ಕ್ರೋಮೋಸೋಮ್. ಸೊ ಕ್ರೋಮೋಸೋಮು ಈಕ್ವಲ್ ಆಗಿ ಡಿವಿಷನ್ ಆಗಲಿಕ್ಕೂ ಈ ಸೆಂಟ್ರೋಮಿಯರು ಹೆಲ್ಪ್ಫುಲ್ ಆಗಿರುತ್ತೆ. ಅದರಿಂದ ಸೆಂಟ್ರೋಮಿಯರ್ ಬಂದು ಪ್ರೈಮರಿ ಕನ್ಸ್ಟ್ರಕ್ಷನ್ ಇನ್ ಕ್ರೋಮೋಸೋಮ್. ಲಾಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸಿಸ್ಟರ್ನೇ ಏನೇನ್ರಿ, ಡಿಸ್ಕ್ ಶೇಪ್ ಶಾಕ್ ಇನ್ ಗಾಲ್ಗಿ ಅಪರೇಟಸ್. ಸೊ ಗಾಲ್ಗಿ ಅಪರೇಟಸ್ನಲ್ಲಿ ಪ್ರೆಸೆನ್ಸ್ ಇರುವಂಥ ಡಿಸ್ಕ್ ಶೇಪ್ನ ಸ್ಯಾಕ್ಸ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸಿಸ್ಟರ್ನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಸಿಸ್ಟರ್ನ್ ಇದು ಮೇನ್ ಫಂಕ್ಷನ್ಸ್ ಏನು ಹೇಳ್ರಿ, ಮಾಡಿಫಿಕೇಶನ್. ಸೊ ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ಸ್ ಆಫ್ ಏನು ಹೇಳ್ರಿ, ಪ್ರೋಟೀನ್ ಅಲಾಂಗ್ ವಿತ್ ದಿ ಲಿಪಿಡ್. ಸೊ ಲಿಪಿಡಿಂದು ಮತ್ತು ಪ್ರೋಟೀನ್ದು ಪೋಸ್ಟ್ ಟ್ರಾನ್ಸ್ಲೇಷನ್ ಮಾಡಿಫಿಕೇಶನ್ಗೆ ಕಾಮನ್ ಆಗಿ ಈ ಸಿಸ್ಟರ್ನೇ ಹೆಲ್ಪ್ಫುಲ್ ಆಗಿರುತ್ತೆ. ಅಲಾಂಗ್ ವಿತ್ ದಿ ಸಾರ್ಟಿಂಗ್ ಆಫ್ ಪ್ರೋಟೀನ್ ಆಗಿರ್ಬೋದು, ಅಲಾಂಗ್ ವಿತ್ ದಿ ಪ್ಯಾಕೇಜಿಂಗ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ನ ಪ್ಯಾಕೇಜಿಂಗ್ ಮಾಡಲಿಕ್ಕೂ ಅಥವಾ ಸಾರ್ಟಿಂಗ್ ಮಾಡಲಿಕ್ಕೂ ಏನು ಹೇಳಿ, ಈ ಸಿಸ್ಟರ್ನೇ ಕಾಮನ್ ಆಗಿ ಹೆಲ್ಪ್ಫುಲ್ ಆಗ್ತಾ ಹೋಗಿರುತ್ತೆ. ಅದರಿಂದ ಆನ್ಸರ್ ಬಂದು ಸಿ, A3. ನೆಕ್ಸ್ಟ್ ಬರುವಂಥದ್ದು B4, C1 ಆ್ಯಂಡ್ D is 2. ಸೊ ಅದರಿಂದ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 10th. ಸೊ 10th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2021ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಮೆಚ್ಯೂರ್ ಸಿವ್ ಟ್ಯೂಬ್ಸ್ ಎಲಿಮೆಂಟ್ ಪೊಸೆಸಸ್ ಕಾನ್ಸ್ಪಿಕ್ಯೂಸ್ ನ್ಯೂಕ್ಲಿಯಸ್ ಆ್ಯಂಡ್ ಯೂಸ್ವಲ್ ಸೈಟೋಪ್ಲಾಸ್ಮಿಕ್ ಆರ್ಗನೆಲ್. ಮೆಚ್ಯೂರ್ ಸಿವ್ ಟ್ಯೂಬ್ಸ್ನಲ್ಲಿ ಏನು ಹೇಳ್ರಿ, ನ್ಯೂಕ್ಲಿಯಸ್ಸು ಮತ್ತು ಸೈಟೋಪ್ಲಾಸ್ಮಿಕ್ ಆರ್ಗನೆಲ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ ಈಸ್ ರಾಂಗ್, ಇದೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸಿವ್ ಟ್ಯೂಬ್ಸ್ ಬಗ್ಗೆ ಹೇಳಿದ್ದಾನೆ. ಸೊ ಸಿವ್ ಟ್ಯೂಬ್ಸ್ ಇಸ್ ಒನ್ ಆಫ್ ದ ಕಂಪೋನೆಂಟ್ ಇನ್ ಫ್ಲೋಯಮ್. ಸೊ ಫ್ಲೋಯಮಲ್ಲಿ ಬರುವಂಥ ಒನ್ ಆಫ್ ದ ಕಂಪೋನೆಂಟಲ್ಲಿ ಬರುತ್ತೆ. ಸೊ ಫ್ಲೋಯಮ್ಸ್ ಆರ್ ಮೇಡ್ ಅಪ್ ಆಫ್ ಏನು ಹೇಳ್ರಿ, 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಲಿಮೆಂಟ್ಸ್. ಸೊ 4 ಡಿಫ್ರೆಂಟ್ ಎಲಿಮೆಂಟ್ಸ್ ಇಂದ ಮೇಡ್ ಅಪ್ ಆಗಿದೆ. ಫಸ್ಟ್ ಬರುವಂಥದ್ದು ಸಿವ್ ಟ್ಯೂಬ್ಸ್. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಒನ್ ಇಸ್ ಕಂಪ್ಯಾನಿಯನ್ ಸೆಲ್ಸ್. ನೆಕ್ಸ್ಟು ಫ್ಲೋಯಮ್, ಪ್ಯಾರೆಂಕೈಮಾ. ನೆಕ್ಸ್ಟ್ ಇನ್ನೊಂದು ಬರುವಂಥದ್ದು ಏನಂದರೆ ಸ್ಕ್ಲೀರಾಯ್ಡ್ಸ್. ಸೊ ಈ 4 ಡಿಫ್ರೆಂಟ್ ಎಲಿಮೆಂಟ್ಸಿಂದ ಏನಾಗಿದೆ ಅಂದರೆ ಫ್ಲೋಯಮ್ ಟಿಶ್ಯೂ ಮೇಡ್ ಅಪ್ ಆಗಿದೆ. ದಿಸ್ ಫ್ಲೋಯಮ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಏನು ಹೇಳ್ರಿ, ಫುಡ್ ಟ್ರಾನ್ಸ್ಪೋರ್ಟೇಷನ್. ಸೊ ಇನಿಷಿಯಲಿ ಫುಡ್ ಟ್ರಾನ್ಸ್ಲೊಕೇಶನ್ಗೆ ಏನಾಗಿರುತ್ತೆ ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಫ್ಲೋಯಮು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅದರಲ್ಲಿ ಮೇನ್ ಯಾವುದು ಹೇಳ್ರಿ, ಸಿವ್ ಟ್ಯೂಬ್ ರೆಸ್ಪಾನ್ಸಿಬಲ್ ಫಾರ್ ಏನು ಹೇಳ್ರಿ, ಫುಡ್ ಟ್ರಾನ್ಸ್ಪೋರ್ಟೇಷನ್ಗೆ ರೆಸ್ಪಾನ್ಸಿಬಲ್. ಸೊ ಈ ಸಿವ್ ಟ್ಯೂಬ್ಸು ಇಮ್ಮ್ಯಾಚ್ಯೂರ್ ಸ್ಟೇಜಸ್ಸಲ್ಲಿ ಪ್ರೆಸೆನ್ಸ್ ಇದ್ದಾಗ, ಇಮ್ಮ್ಯಾಚ್ಯೂರ್ ಸ್ಟೇಜಸ್ಸಲ್ಲಿ ಪ್ರೆಸೆನ್ಸ್ ಇರುವಾಗ ಇಟ್ ಕಂಟೈನಿಂಗ್ ಏನು ಹೇಳ್ರಿ, ಪ್ರಾಪರ್ ವೆಲ್ ಡೆವಲಪ್ಡ್ ನ್ಯೂಕ್ಲಿಯಸ್ಸು ಪ್ರೆಸೆನ್ಸ್ ಇರುತ್ತೆ, ಅದರ್ ಆರ್ಗನಲ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ವೆನ್ ಇಟ್ ಅಂಡರ್ಗೋ ಏನು ಹೇಳ್ರಿ, ಮ್ಯಾಚ್ಯೂರೇಷನ್. ಸೊ ಮ್ಯಾಚ್ಯೂರ್ ಆದಾಗ ಏನು ಮಾಡತ್ತಂದರೆ ಇಟ್ ಲಾಸಸ್. ಸೊ ನ್ಯೂಕ್ಲಿಯಸ್ಸು ಮತ್ತು ಸೆಲ್ ಆರ್ಗನಲ್ಸ್ ಎಲ್ಲವನ್ನು ಲಾಸ್ ಮಾಡ್ಕೊಳ್ಳುತ್ತೆ ಬಿಕಾಸ್ ಆಫ್ ಟು ಈಸಿ ಫ್ಲೋ ಆಫ್ ಏನು ಹೇಳ್ರಿ, ಈಸಿ ಫ್ಲೋ ಆಫ್ ಸ್ಯಾಪ್. ಸೊ ಸ್ಯಾಪ್ ಆರ್ ಫುಡ್ ಏನು ಹೇಳ್ರಿ ಈಸಿಯಾಗಿ ಫ್ಲೋ ಆಗಲಿ ಹೇಳಿ ತನ್ನ ಎಲ್ಲ ಆರ್ಗ್ಯಾನಲ್ಸನ್ನು ಇವು ಏನು ಮಾಡ್ಕೊಳ್ಳತ್ತೆ ಹೇಳ್ರಿ, ಕಿಲ್ ಮಾಡ್ಕೊಳ್ಳತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ ಎ ಈಸ್ ರಾಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆಂದರೆ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಸೊ ಮೈಕ್ರೋಟ್ಯೂಬ್ಯೂಲ್ಸು ಪ್ಲಾಂಟ್ ಮತ್ತು ಆ್ಯನಿಮಲ್ಸ್ ಎರಡರಲ್ಲೂ ಪ್ರೆಸೆನ್ಸ್ ಇರುತ್ತೆ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಮೈಕ್ರೋ ಬಾಡೀಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸ್ನಲ್ಲಿ ಬರುತ್ತೆ. ಮೆಂಬ್ರೇನ್ ಬೌಂಡ್ ಆರ್ಗ್ಯಾನಲ್ಸಲ್ಲಿ ಬರುತ್ತೆ. ಪ್ರೆಸೆಂಟ್ ಇನ್ ವೆರಿ ಸ್ಮಾಲ್ ಸೈಜ್. ಸೊ ಸ್ಮಾಲ್ ಸೈಜಸ್ನಲ್ಲಿ ಏನಾಗಿರುತ್ತೆ, ಇವು ಪ್ರೆಸೆನ್ಸ್ ಇರುತ್ತೆ. ಸೊ ಎಕ್ಸಾಂಪಲ್ ಕೊಡಬೇಕು ಅಂದರೆ ಫಸ್ಟ್ ಬಂದು ಪ್ಯಾರಾಕ್ಸಿಸೋಮ್ಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ, ಮೈಕ್ರೋ ಬಾಡೀಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಈ ಪ್ಯಾರಾಕ್ಸಿಸೋಮ್ಸ್ ಯಾಕೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಕಾಮನ್ ಆಗಿ ಆಕ್ಸಿಡೇಷನ್ ರಿಯಾಕ್ಷನ್ಸಲ್ಲಿ ಕಾಮನ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ, ಬ್ರೇಕ್ ಡೌನ್ ಆಫ್ ಫ್ಯಾಟಿ ಆ್ಯಸಿಡ್. ಸೊ ಫ್ಯಾಟಿ ಆ್ಯಸಿಡ್ನ ಬ್ರೇಕ್ ಡೌನಲ್ಲೂ ಕಾಮನ್ ಆಗಿ ಈ ಪ್ಯಾರಾಕ್ಸಿಸೋಮ್ಸ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇನ್ನೊಂದು ಮೈಕ್ರೋ ಬಾಡೀಸ್ ಯಾವ್ದು ಬರುತ್ತೆ ಅಂದರೆ ಗ್ಲೈಆಕ್ಸಿಸೋಮ್ಸ್. ಸೊ ಗ್ಲೈಆಕ್ಸಿಸೋಮ್ಸ್ ಏನು ಬರುತ್ತೆ ಹೇಳ್ರಿ, ಮೈಕ್ರೋ ಬಾಡೀಸ್ನಲ್ಲೇ ಬರ್ತಾ ಹೋಗಿರುತ್ತೆ. ಎಸ್ಪೆಷಲಿ ಇಟ್ ಫೌಂಡ್ ಇನ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಏನು ಹೇಳ್ರಿ, ಕನ್ವರ್ಷನ್ಸ್ ಆಫ್ ಸ್ಟೋರ್ಡ್ ಲಿಪಿಡ್. ಸೊ ಸ್ಟೋರ್ಡ್ ಲಿಪಿಡ್ ಏನು ಪ್ರೆಸೆನ್ಸ್ ಇರುತ್ತೋ ಆ ಲಿಪಿಡು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಷನ್ ಆಗಲಿಕ್ಕೆ ಏನು ಹೇಳ್ರಿ, ಈ ಗ್ಲೈಆಕ್ಸಿಸೋಮ್ಸ್ ಮೇನ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಮೇನ್ಲಿ ಇನ್ ಜರ್ಮಿನೇಟಿಂಗ್ ಸೀಡ್ಸ್.
ಸೊ ಜರ್ಮಿನೇಟಿಂಗ್ ಸೀಡ್ಸ್. ಸೊ ಜರ್ಮಿನೇಟಿಂಗ್ ಸೀಡ್ಸಲ್ಲಿ ಏನಾಗಿರುತ್ತೆ ಅಂದರೆ ವೆರಿ ಲಾರ್ಜ್ ಅಮೌಂಟಲ್ಲಿ ಲಿಪಿಡ್ ಡೆಪೋಸಿಷನ್ ಪ್ರೆಸೆನ್ಸ್ ಇರುತ್ತೆ. ಅದು ಲಿಪಿಡು ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರುವಂಥ ಲಿಪಿಡ್ ಏನಿರಬೇಕಲ್ರಿ ಅಬ್ಸಾರ್ಬೆಬಲ್ ಫಾರ್ಮ್, ದಟ್ ಈಸ್ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಷನ್ ಆಗಬೇಕು. ಕನ್ವರ್ಷನ್ ಆಗಲಿಕ್ಕೆ ಹೆಲ್ಪ್ ಮಾಡುವಂಥ ಆರ್ಗನಲ್ ಯಾವುದು ಹೇಳ್ರಿ, ಗ್ಲೈಯಾಕ್ಸಿಸೋಮ್ ಆರ್ಗನಲ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಗ್ಲೈಯಾಕ್ಸಿಸೋಮ್ ಕಮಿಂಗ್ ಅಂಡರ್ ಮೈಕ್ರೋ ಬಾಡೀಸ್. ಸೊ ಅದರಿಂದ ಮೈಕ್ರೋ ಬಾಡೀಸ್ ಪ್ರೆಸೆಂಟ್ ಇನ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಎರಡರಲ್ಲೂ ಪ್ರೆಸೆನ್ಸ್ ಇರುತ್ತೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆಂದರೆ ದ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಫಾರ್ಮ್ಡ್ ಅ ಬ್ಯಾರಿಯರ್ ಬಿಟ್ವೀನ್ ಮಟೀರಿಯಲ್ ಪ್ರೆಸೆಂಟ್ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದೇರ್ ಸೈಟೋಪ್ಲಾಸಮ್. ಸೊ ಇನಿಷಿಯಲಿ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಬಗ್ಗೆ ಹೇಳಿದ್ದಾನೆ. ಸೊ ಇನಿಷಿಯಲಿ ಕಾಮನ್ ಆಗಿ ಏನು ಹೇಳ್ರಿ, ಸೆಲ್ಸಲ್ಲಿ ಮಿಡಲ್ಸಲ್ಲಿ ನ್ಯೂಕ್ಲಿಯಸ್ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ನ್ಯೂಕ್ಲಿಯಸ್ ಸರೌಂಡೆಡ್ ಬೈ ಅ ಮೆಂಬ್ರೇನ್. ನ್ಯೂಕ್ಲಿಯರ್ ಏನಾಗಿರುತ್ತೆ, ಒಂದು ಮೆಂಬ್ರೇನಿಂದ ಸರೌಂಡಿಂಗ್ ಆಗಿರುತ್ತೆ. ಸೊ ಈ ಮೆಂಬ್ರೇನ್ ಏನಾಗಿರುತ್ತೆ ಅಂದರೆ ಡಬಲ್ 2 ಲೇಯರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಕಾಮನ್ ಆಗಿ ಏನು ಕರಿತೀವಿ ಅಂದರೆ ನ್ಯೂಕ್ಲಿಯರ್ ಎನ್ವಲಪ್ಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ನ್ಯೂಕ್ಲಿಯರ್ ಎನ್ವಲಪ್ನ ಮಿಡಲ್ ರೀಜನ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪೆರಿನ್ಯೂಕ್ಲಿಯರ್ ಸ್ಪೇಸ್. ಇನ್ ಬಿಟ್ವೀನ್ ದ 2 ಮೆಂಬ್ರೇನ್ ಮಧ್ಯೆ ಇರುವಂಥ ಸ್ಪೇಸನ್ನು ಕಾಮನ್ ಆಗಿ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಹೇಳಿ ಕರಿತೀವಿ. ಇಟ್ ಆಕ್ಟ್ ಆಸ್ ಏನು ಹೇಳ್ರಿ, ಬ್ಯಾರಿಯರ್. ಸೊ ಒಂದು ಬ್ಯಾರಿಯರ್ ಥರ ಆಕ್ಟ್ ಆಗಿರುತ್ತೆ ಬಿಟ್ವೀನ್ ದ ಏನು ಹೇಳ್ರಿ ನ್ಯೂಕ್ಲಿಯಸ್ ಅಲ್ಲಿ ಪ್ರೆಸೆಂಟ್ ಇರುವಂಥ ಕಂಪೋನೆಂಟ್ಗೂ ಸೈಟೋಪ್ಲಾಸಮ್ಸ್ನಲ್ಲಿ ಇರುವಂಥ ಕಂಪೋನೆಂಟ್ಗೂ ಏನು ಹೇಳ್ರಿ ಎರಡು ಮಿಕ್ಸ್ ಆಗದೆ ಇರೋ ಥರ ಪ್ರಾಪರ್ ಆಗಿ ನೋಡ್ಕೊಳ್ತಾ ಹೋಗಿರುತ್ತೆ. ಸೊ ಅದಕ್ಕೆ ಬ್ಯಾರಿಯರ್ಸ್ ಹೇಳಿ ಕರಿತೀವಿ. ದಟ್ಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆಂದರೆ ನ್ಯೂಕ್ಲಿಯರ್ ಪೋರ್ ಆಕ್ಟ್ ಆಸ್ ಎ ಪ್ಯಾಸೇಜ್ ಫಾರ್ ಪ್ರೋಟೀನ್ ಆ್ಯಂಡ್ RNA ಮಾಲಿಕ್ಯೂಲ್ಸ್ ಇನ್ ಬೋತ್ ಡೈರೆಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಸೈಟೋಪ್ಲಾಸಮ್. ಸೊ ಇನಿಷಿಯಲಿ ನ್ಯೂಕ್ಲಿಯರ್ ಪೋರ್. ಸೊ ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಏನು ಹೇಳ್ರಿ ಕಂಟಿನ್ಯೂಯಸ್ ನೇಚರ್ಸಲ್ಲಿ ಪ್ರೆಸೆನ್ಸ್ ಇರಲ್ಲ, ಡಿಸ್ಕಂಟಿನ್ಯೂಯಸ್ ಆಗಿರುತ್ತೆ. ಹಿಯರ್ ಆ್ಯಂಡ್ ದೇರ್ಸ್ ಏನಾಗಿರುತ್ತೆ ಅಂದರೆ ಪೋರ್ಸ್ ಪ್ರೆಸೆನ್ಸ್ ಇರುತ್ತೆ. ಈ ಪೋರ್ಸ್ ಏನಾಗ್ತಾ ಹೇಳ್ರಿ ಆಕ್ಟ್ ಆಸ್ ಎ ಪ್ಯಾಸೇಜ್. ಸೊ ಪ್ಯಾಸೇಜ್ ಆಗಿ ಆಕ್ಟ್ ಆಗಿರುತ್ತೆ. ದಟ್ ಈಸ್ ಎಂಟ್ರಿ ಆಫ್ ಮಾಲಿಕ್ಯೂಲ್ಸ್. ಸೊ ಒಂದು ಕಡೆಗೆ ಮಾಲಿಕ್ಯೂಲ್ಸ್ ಎಂಟ್ರಿ ಆಗಲಿಕ್ಕೆ ಮತ್ತು ಔಟ್ಸೈಡ್ ಹೋಗ್ಲಿಕ್ಕೂ ಏನು ಹೇಳ್ರಿ ನ್ಯೂಕ್ಲಿಯಸ್ಸಿಂದ ಔಟ್ಸೈಡ್ ಹೋಗ್ಲಿಕ್ಕೆ ಏನು ಹೇಳ್ರಿ ಈ ನ್ಯೂಕ್ಲಿಯೋಫೋರ್ ಹೆಲ್ಪ್ಫುಲ್ ಆಗಿರುತ್ತೆ. ಅದರಿಂದ ಆಕ್ಟ್ ಆಸ್ ಎ ಪ್ಯಾಸೇಜ್ ಫಾರ್ ಏನು ಹೇಳ್ರಿ ಪ್ರೋಟೀನ್ಸ್ ಆ್ಯಂಡ್ RNA ಮಾಲಿಕ್ಯೂಲ್ಸ್. ಬಿಕಾಸ್ ಆಫ್ ಏನು ಹೇಳ್ರಿ ನ್ಯೂಕ್ಲಿಯಸ್ ರಿಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ಸ್ ಆಫ್ ಪ್ರೋಟೀನ್. ಸೊ ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ರೈಬೋಸೋಮ್. ಸೊ ಇನಿಷಿಯಲಿ ಲಾರ್ಜ್ ಅಮೌಂಟ್ ಆಫ್ ರೈಬೋಸೋಮ್ಸ್ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ ಅಲಾಂಗ್ ವಿತ್ ದಿ ನ್ಯೂಕ್ಲಿಯೋಲಸ್. ಸೊ ನ್ಯೂಕ್ಲಿಯೋಲಸ್ ಪ್ರೆಸೆನ್ಸ್ ಇರುತ್ತೆ. ದಿಸ್ ನ್ಯೂಕ್ಲಿಯೋಲಸ್ ರಿಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ಸ್ ಆಫ್ RNA. ಸೊ ಇನಿಷಿಯಲಿ RNA ಪ್ರೊಡಕ್ಷನ್ಗೆ ರಿಸ್ಪಾನ್ಸಿಬಲ್ ಆಗಿರುತ್ತೆ. ದಿಸ್ RNA ಕನ್ವರ್ಟೆಡ್ ಇಂಟು ಏನು ಹೇಳ್ರಿ ಪ್ರೋಟೀನ್. ಸೊ ಪ್ರೋಟೀನ್ ಆಗಿ ಕನ್ವರ್ಷನ್ ಆಗಬೇಕು. ದಟ್ ಪ್ರೊಸೆಸ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಟ್ರಾನ್ಸ್ಲೇಷನ್ ಹೇಳಿ ಕಾಮನ್ ಆಗಿ ಕರಿತೀವಿ. ಈ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆಲ್ವೇಸ್ ಹ್ಯಾಪನ್ಡ್ ಇನ್ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ಸ್ನಲ್ಲಿ ಆಗಿರುತ್ತೆ. ಸೊ ಅದಕ್ಕೆ ನ್ಯೂಕ್ಲಿಯಸ್ನಲ್ಲಿ ಏನೆಲ್ಲ ಕಂಪೋನೆಂಟ್ ಪ್ರೊಡಕ್ಷನ್ ಆಗಿದೆಯೋ ಆ ಕಂಪೋನೆಂಟ್ ಎಲ್ಲವೂ ಏನಿರಬೇಕು ಹೇಳ್ರಿ ಸೈಟೋಪ್ಲಾಸಮ್ಗೆ ಮೂವ್ಮೆಂಟ್ ಆಗಬೇಕು. ಸೊ ಆ ಮೂವ್ ಆಗಲಿಕ್ಕೆ ಏನು ಹೇಳ್ರಿ ನ್ಯೂಕ್ಲಿಯರ್ ಪೋರ್ ಆಕ್ಟ್ ಆಸ್ ಎ ಪ್ಯಾಸೇಜ್ ಇನ್ ಬೋತ್ ಡೈರೆಕ್ಷನ್. ಸೊ ಸಿಂಗಲ್ ಡೈರೆಕ್ಷನ್ಸಲ್ಲಿ ಪ್ರೆಸೆನ್ಸ್ ಇರೋದಿಲ್ಲ, ಬೋತ್ ದ ಡೈರೆಕ್ಷನ್. ಸೊ ಸೈಟೋಪ್ಲಾಸಮಲ್ಲಿ ಇರುವಂಥ ಕಂಟೆಂಟು ನ್ಯೂಕ್ಲಿಯಸ್ ಒಳಗಡೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನ್ಯೂಕ್ಲಿಯಸ್ಸಲ್ಲಿ ಇರುವಂಥ ಕಂಪೋನೆಂಟು ಸೈಟೋಪ್ಲಾಸಮ್ಗೆ ಹೊರಗಡೆ ಬರಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾವ ಕಂಪೋನೆಂಟು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ DNA ಪಾಲಿಮರೇಸ್ ಎಂಜೈಮ್ಸ್ ಆಗಿರ್ಬೋದು ಅಥವಾ ಹಿಸ್ಟೋನ್ ಪ್ರೋಟೀನ್ಸ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗಿರುತ್ತೆ ಅಂದರೆ ಸೈಟೋಪ್ಲಾಸಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಇವು ಏನಾಗಬೇಕು ನೋಡ್ರಿ ನ್ಯೂಕ್ಲಿಯಸ್ ಒಳಗಡೆ ಎಂಟ್ರಿ ಕೊಡಬೇಕು. ಸೊ ಅದಕ್ಕೆ ಆ್ಯಕ್ಟ್ ಏನು ಹೇಳ್ರಿ ನ್ಯೂಕ್ಲಿಯರ್ ಪೋರು ಪ್ಯಾಸೇಜ್ ಆಗಿ ಆ್ಯಕ್ಟ್ ಆಗಿರುತ್ತೆ. ಅದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ಕರೆಕ್ಟ್. ಸೊ ಅದರಿಂದ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಆಪ್ಷನ್ ಎ. Said that you've been hurt one too many times before. Ended up staring in the bathroom mirror.